ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಸೇಂಟ್ ಐಸ್ ಪ್ರೆಸೆಂಟ್ ಜೋಡಿ ನಂಬರ್ 1, co-powered by Dazzler Eterna, MTR, special partner Sudarshan Family Store, Lenskart, Purity partner Sunpure Sunflower Oil, digital streaming partner ZEE5, Nippon Paint Air Care VG ಹಾಗೂ Colgate presents Dance Karnataka Dance Season 6, co-powered by Amrit Noni, Denver Deodorant, fashion partner Prisma Leggings, Zeb Black Agarbatti, special partner Ayurved Lavana Thailam, associate sponsor Big Basket, Garnier Men Shampoo Hair Color, Servo 40, Phenolics Cables, digital streaming partner ZEE5. ಡಾನ್ಸ್ ಜೊತೆ ಫನ್ನು, ಇದು 2 ಶೋಗಳ ಡಬಲ್ ಬ್ಯಾರಲ್ ಗನ್ನು. ಕಣ್ಣಂಚಲ್ಲಿ ಕಂಬನಿ, ಹೃದಯ ಮುಟ್ಟುವಂತಹ ಕಹಾನಿ. ಡಾನ್ಸ್ ಹಾಗೂ ಜೋಡಿಗಳ ಕೆಮಿಸ್ಟ್ರಿ, ಇದು ಮನರಂಜನೆಯ ಹಿಟ್ ಫ್ಯಾಕ್ಟರಿ. ಬನ್ನಿ ಇವತ್ತು ಕೂಡ ಈ ಮಹಾ ಸಂಗಮವನ್ನ ಮುಂದುವರ್ಸೋಣ. ಇದು ಜೋಡಿ ನಂಬರ್ 1 ಹಾಗೂ ಇದು DKD ಸೀಸನ್ 6 ಮಹಾ ಸಂಗಮ. ಹಾಗೂ ನಮ್ಮ ಪ್ರೀತಿಯ ಬೀಗರಿಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ಮಾಳವಿಕಾ ಮೇಡಮ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್, ವೆಲ್ಕಮ್ ಟು ಮಹಾಸಂಗಮ. ಹಾಗೇನೆ ನಮ್ಮ ಎಕ್ಸ್ಪ್ರೆಷನ್ಸ್ ಕ್ವೀನ್ ರಕ್ಷಿತಾ ಮೇಡಮ್, ನಮ್ಮೆಲ್ಲರ ನೆಚ್ಚಿನ ಲಕ 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 ಚಿನ್ನಿ ಮಾಸ್ಟರ್, ಎಲ್ಲರ ಅಂದರೆ ಹೆಣ್ಣು ಮಕ್ಕಳ ಅಣ್ಣ, ನನ್ನ ಒಲವಿನ ಬಣ್ಣ, ನಿಮ್ಮ ಅಣ್ಣ. ಲೆಟ್ಸ್ ವೆಲ್ಕಮ್ ಅರ್ಜುನ್ ಜನ್ಯ ಜಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಡಾನ್ಸಿಂಗ್ ಮಹಾಗುರು ಕರುನಾಡ ಚಕ್ರವರ್ತಿ ವಖಾವ್ ಶಿವಣ್ಣ. ಬನ್ನಿ ಇವತ್ತು ಕೂಡ ಈ ಮಹಾ ಸಂಗಮವನ್ನ ಮುಂದುವರ್ಸೋಣ. ಕೃಷ್ಣ ರಾಧೆಯರ ಪ್ರೇಮ ಶತಮಾನಗಳಿಂದ ಪ್ರೇಮಿಗಳಿಗೆ ಆದರ್ಶವಾಗ್ತಾನೆ ಇದೆ. ಕೃಷ್ಣನಿಂದ ರಾಧೆ ಸಂಪೂರ್ಣ, ರಾಧೆಯಿಂದ ಕೃಷ್ಣ ಪರಿಪೂರ್ಣ. ನಂದನಂದನ ನೀನು ಶ್ರೀಕೃಷ್ಣ ಅಂತ ರಾಧಾ ಕೃಷ್ಣರ ಪರಿಪೂರ್ಣ ಪ್ರೇಮ ಕಾವ್ಯವನ್ನ ಹೆಜ್ಜೆಗಳಲ್ಲೇ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ವೇದಿಕೆ ಮೇಲೆ ಮೈಸೂರಿನ ಟ್ವಿನ್ ಸ್ಟಾರ್ಸ್ ರಿತ್ಯಾ ಅಂಡ್ ರವ್ಯ. ಶ್ರೀಕೃಷ್ಣ ನನ್ನ ಬಂಧುವೇ
ಮೈಸೂರಿನ ರಿದ್ಯಾ ಹಾಗೂ ನಮ್ಮ ರವ್ಯ ಟ್ವಿನ್ ಸಿಸ್ಟರ್ಗೆ ಟ್ವಿನ್ ಕೃಷ್ಣ. ಹಲೋ ಕೃಷ್ಣ, ಹಲೋ ಕೃಷ್ಣ. ಏನ್ ನಿಮ್ಮ ಒರಿಜಿನಲ್ ಹೆಸರು? ಅಲ್ಲ ನೀವು ಹೆಸರು ಹೇಳಲ್ವಾ ನೀವು? ಇಲ್ಲ ಮೇಡಮ್, ಯಾರಿಗೂ ಹೇಳಿಲ್ಲ ಇದುವರೆಗೂ. ಕೆಡಿ ಮಾಸ್. ಕೆಡಿ ಮಾಸ್. ವಾಟ್ ಕೆಡಿ ಅಂಡ್ ಮಾಸ್? ಬಟ್ ನಿಮ್ಮ ಒರಿಜಿನಲ್ ಹೆಸರು ನಿಮಗೆ ಗೊತ್ತಲ್ವಾ? ಹಲೋ, ನಿಮ್ಮ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ವೋಟರ್ಸ್ ಐಡಿ ಎಲ್ಲ ತೆಗಿರಿ. ಏನ್ ಮಂಜು ಕತೆ ಇದು? ಮ್ಯಾಮ್ 2 ದಿವಸದಿಂದ ಕೇಳ್ತಾ ಇದ್ದೀನಿ ಮೇಡಮ್, ಹೆಸರು ಹೇಳಿ. ಹೆಸರೇ ಹೇಳ್ತಿಲ್ಲ ಮ್ಯಾಮ್. ನಿಜವಾಗ್ಲೂ ಹೆಸರು ಹೇಳಲ್ವೇನ್ರು? ಮೇಡಮ್ ನಿಮ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಸೆಪ್ರೇಟ್ ಆಗಿ ಹೇಳ್ತಾರಂತೆ ಮೇಡಮ್. ಅವ್ರ ಹೆಸರು ಸೆಪ್ರೇಟ್ ಆಗಿ ಹೇಳಿ, ಬಟ್ ನೀವು ಪರ್ಫಾರ್ಮೆನ್ಸ್ ಹೆಂಗಿತ್ತು ಇವಾಗ ಎದುರುಗಡೆ ಹೇಳಿ ಮೇಡಮ್. ನಂಗೆ ಆ ಕೃಷ್ಣ ಐಡಲ್ ಇದೆಲ್ಲ ಹಿಂದ್ಗಡೆ, ಐ ರಿಯಲಿ ಲವ್ ಇಟ್. ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಅದು ತುಂಬಾ ಲಕ್ಷಣವಾಗಿತ್ತು ಅಂತ ಅನಿಸ್ತು ನನಗದು. ಸೆಕೆಂಡ್ಲಿ ನನಗೆ ಹಾಡು ತುಂಬಾ ಇಷ್ಟ. ಐ ಲವ್ ದಿಸ್ ಸಾಂಗ್. ಆನೆಸ್ಟ್ಲಿ ಇವರಿಬ್ರು ಹುಡುಗಿರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ರಿದ್ಯಾ ಅಂಡ್ ರವ್ಯ, ಬ್ಯೂಟಿಫುಲ್ ಇಟ್ ವಾಸ್. ನಿಮ್ಮ ಕಾಸ್ಟ್ಯೂಮ್, ದ ಡಾನ್ಸರ್ಸ್, ದ ವೇ ದೇ ಪರ್ಫಾರ್ಮ್ಡ್, ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು ಅನ್ನು. ತುಂಬಾ ಮೇಡಮ್. ಓಕೆ ಅರ್ಜುನ್ ಸರ್, ಇದ್ರಲ್ಲಿ ಹೈಲೈಟೇ ಅದು. ಆ ಚರಣದಲ್ಲಿ ವರ ನೀಡೋ ಯದುನಂದನ ಅಂದಿದ ತಕ್ಷಣ ಸಡನ್ ಆಗಿ ಒಂದು ಪಾಶ್ ಆಗುತ್ತೆ. ಏನಪ್ಪ ನೋಡಿದ್ರೆ ಕೃಷ್ಣ ಹಂಗೆ ವರ ನೀಡ್ಬಿಟ್ಟು ಬಂದೇ ಬಿಡ್ತಾರೆ. ದಟ್ ವಾಸ್ ಸೂಪರ್. ಒಂದು ಹೊಸ ವಿಷಯ ಮಾಸ್ಟರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರಿಬ್ಬರು ಅವಳಿ ಜೋಡಿಗಳು ಆ ಫ್ಲೂಟ್ ಥರ ಒಂದು ಆ ಶ್ರೀರಾಮ ಬಾಣ ಅದ್ರದ್ದು ಅದು ಒಂಥರ ಪಾಸ್ಚರ್ಸ್ ಮಾಡಿದ್ರಲ್ಲ, ಇಟ್ ವಾಸ್ ಸೋ ಇನ್ಸಿಂಗ್. ತುಂಬ ಬ್ಯೂಟಿಫುಲ್ ಆಗಿತ್ತು, ಭಾಳ ಇಷ್ಟ ಆಯಿತು. ಕೆಡಿ ಮಾಸ್ ಅವರೇ, ನಿಮ್ಮ ತಂದೆ ಹೆಸರೇನು? ಆರೋಗ್ಯ ದಾಸ್. ನಿಮ್ಮ ಹೆಸರು? ಅಂಜುಲಾ. ನಿಮ್ಮ ಹೆಸರು? ಕೆಡಿ ಮಾಸ್. ಮಾಳ್ವಿಕಾ ಮ್ಯಾಮ್, ಹೇಗೆ ಅನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಕೃಷ್ಣ ಬರ್ತಾರೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಅದು ಬಂದಿದ್ದೆ ಈ ಹಾಡ್ನ ಬೆಸ್ಟ್ ಮೂಮೆಂಟ್ ಆಫ್ ದಟ್ ಸಾಂಗ್ ವಾಸ್ ಅವರಿಬ್ರು ದಿಢೀರ್ ಅಂತ ನಮ್ಗೆ ನಾವು ಕರೆದಾಗ ಕೃಷ್ಣ ಅಂತ ಬಂದ್ಬಿಟ್ರೆ ಕೃಷ್ಣ ಎಷ್ಟ್ ಚೆನ್ನಾಗಿರುತ್ತೋ ನಮ್ ಜೀವನಾನು ಅಂತ ನಾನು ಅರ್ಜುನ್ಗೆ ಹೇಳ್ದೆ. ಆದ್ರೆ ಅರ್ಜುನ್ ಈ ತರ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ರೆ ಒಂದಿನ ಬಂದು ಬಿಡುವುದಿದೆ ಅವ್ರ ಸ್ಟುಡಿಯೋಲ್ ಪ್ರತ್ಯಕ್ಷ ಆಗಿ ಕೇಳಿದ ವರವನ್ನ ಕೊಟ್ಟು ಬಿಡ್ಬೋದು. ಆ ಹುಡುಗಿರಿಬ್ರು ರಿದ್ಯಾ ಅಂಡ್ ರವ್ಯ ಅವ್ರನ್ನ ಒಂಥರ ಬೇರ್ಪಡಿಸಿ ನೋಡಕ್ ಆಗಲ್ಲ. ಸ್ಯಾಮೀಸ್ ಟ್ವಿನ್ಸ್ ತರ ಇಬ್ರು ಡಾನ್ಸ್ ಮಾಡ್ತಾರೆ, ಜಾಯಿಂಟ್ ಆಗ್ಬಿಟ್ಟಿದ್ರು. ಯಾರು ಅಂತ ಗೊತ್ತಾಗದೆ ಇರೋಷ್ಟು ಸುಂದರವಾಗಿ ಡಾನ್ಸ್ ಮಾಡಿದ್ರು. ಬ್ಯೂಟಿಫುಲ್. ಪ್ರೇಮ್ ಜಿ ಪರ್ಫಾರ್ಮೆನ್ಸ್ ಫ್ಯಾಂಟಾಸ್ಟಿಕ್ ಆಗಿತ್ತು. ತುಂಬಾ ಡಿವೋಷನಲ್ ಆಗಿ ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗೋದು. ಆಕ್ಚುಲಿ ನನ್ನ ಸ್ಟೇಜ್ ಅನ್ನೋ ಒಂದು ಫೀಲ್ ಬರಲಿಲ್ಲ. ಅದು ಸಿನಿಮಾ ನೋಡ್ತಾ ಇದೀನಿ ಕುತ್ಕೊಂಡು, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಡ್ಯಾನ್ಸ್ ಮಾಡಿದ್ರು ಇಬ್ರು. ಅದು ಕರೆಕ್ಟ್ ಆಗಿ ಇವರಿಬ್ರು ಶ್ರೀಕೃಷ್ಣಗಳು ಬಂದ್ರು. ಸೊ ಟೋಟಲ್ ಅಟ್ಮಾಸ್ಫಿಯರ್ಗೆ ಸಾಂಗು ಬೇರೆ ತರನೇ ಒಂದು ಪರ್ಫಾರ್ಮೆನ್ಸ್ ನನಗೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಂಜು, ಹ್ಯಾಟ್ಸ್ ಆಫ್ ಟು ಯು. ಗುಡ್ ಕೊರಿಯೋಗ್ರಫಿ, ವೆರಿ ನೈಸ್ ಕೊರಿಯೋಗ್ರಫಿ. ಥ್ಯಾಂಕ್ ಯು. ಚಿನಿ ಮಾಸ್ಟರ್, ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು. ಅವ್ರ ಕಾಸ್ಟ್ಯೂಮು, ಆಮೇಲೆ ಅವ್ರ ಕೈನಲ್ಲಿ ಒಂದು ಬೋರ್ಡ್ ಥರ ಒಂದು ಪ್ರಾಪ್ ಇತ್ತಲ್ಲ, ಬ್ಯೂಟಿಫುಲಿ ಹ್ಯಾಂಡಲ್ಡ್, ವೆರಿ ವೆಲ್ ಕಂಪೋಸ್ಡ್. ಒಂದು ಬ್ಯೂಟಿಫುಲ್ ಮೂಮೆಂಟ್ ಏನಂದ್ರೆ ಅವರಿಬ್ರು ಕೆಳಗಡೆ ಕುತ್ಕೊಂಡು ಲಾಕ್ ಮಾಡಿಬಿಟ್ಟು ಆಮೇಲೆ ಒಂದು ಲಾಕ್ ಥರ ಒಂದು ಸರ್ಕಲ್ ಥರ ಮಾಡಿದ್ರು. ಅದು ಯೂನಿಕ್ ಆಗಿತ್ತು. ಇಟ್ ಇಸ್ ಸಮಥಿಂಗ್ ವಿಚ್ ನೆವರ್ ಹ್ಯಾಪನ್. ವೆರಿ ನೈಸ್ಲಿ ಡನ್, ವೆರಿ ವೆಲ್ ಕೊರಿಯೋಗ್ರಾಫ್ಡ್. ಎವ್ರಿಥಿಂಗ್ ವಾಸ್ ಪ್ರಿಸೈಸ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಈಗ ರಿದ್ಯಾ ರವ್ಯ ಜೊತೆ ಕೆಡಿ ಮಾಸ್. ವೆರಿ ನೈಸ್. ವೆಲ್ಕಮ್ ಟು DKD ಆಕ್ಚುಲಿ. ಓಕೆನಾ? ಅಂಡ್ ರಿದ್ಯಾ ಹಾಗೂ ರವ್ಯ ಎಸ್, ಅಮೇಝಿಂಗ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡೋದು. ಎಲ್ಲರಿಗೂ ಮದುವೆ ಆಯ್ತು. ನನಗ್ ಮದುವೆ ಮುಹೂರ್ತ ಯಾವಾಗ ಕೂಡ್ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಬಟ್ ಇವ್ರ ಪುಣ್ಯ ನೋಡಿ ಅನು, 2 ಸಲ ಮದ್ವೆ ಆಗಿ ಈಗ 3ನೇ ಸಲನೂ ಮದ್ವೆ ಆಗ್ತಾ ಇದಾರೆ. 3 ಸಲ ಮದುವೆನಾ? ಯಾರ ಮದುವೆ ಬಗ್ಗೆ ಮಾತಾಡ್ತಾ ಇದೀರಾ ನೀವು ಹೇಳಿ? ಎಸ್, ಈ ಭರ್ಜರಿ ಮನರಂಜನೆಯ ಔತಣವನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಮಿತ್ರ ಸರ್ ಅಂಡ್ ಸಿಂಡ್ರೆಲಾ ಗೀತಾ ಮೇಡಮ್. ಹಾಗೆ ಇದೇ ಮದುವೆ ಡಾನ್ಸ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಜಾನ್ಸನ್ ಅಂಡ್ ದಾವಣಗೆರೆಯ ಆಶ್ರಿತಾ. ಅರಿಶಿನ, ಕುಂಕುಮ, ಬಳೆ, ಸೀರೆ, ಹೂವು ಎಲ್ಲ ಇದೆ. ಶುಭ ಸಂದರ್ಭಗಳಲ್ಲಿ ನಮ್ಮವರು ಇದನ್ನ ಬಾಗಿನ ರೂಪದಲ್ಲಿ ಕೊಡ್ತಾರೆ. ಇದು ನನ್ನ ಜೀವನದ ಅತಿ ದೊಡ್ಡ ಶುಭ ಸಂದರ್ಭ. ಇವತ್ತಿಂದ ನಾವು ನಿಮ್ಮವರು, ನೀವು ನಮ್ಮವರು.
Mr. and Mrs. Ramachari, Muppado Gauri Ramachari. ಜಾನ್ಸನ್ ಒನ್ ಆಫ್ ದಿ ಬೆಸ್ಟ್ ಡ್ಯಾನ್ಸರ್ಸ್ ನಮ್ಗೆ. ಹೌದೌದು ಸರ್. ಅವ್ರ ಜೊತೆನಲ್ಲಿ ನೀವು ಕಂಪೇರ್ ಮಾಡಿಕೊಂಡು ಕೆಲವು ಸ್ಟೆಪ್ ಮಾಡಿದಿರಲ್ಲ, ಅಮೇಸಿಂಗ್ ಹ್ಯಾಟ್ಸ್ ಆಫ್ ಸರ್, ಸೂಪರ್. ಅಂಡ್ ದಿ ಬೆಸ್ಟ್ ಮೂಮೆಂಟ್ ಫಾರ್ ಮೀ ವಾಸ್ ಮೇಡಮ್ ನೀವಿಬ್ರು ಗ್ಲಾಸ್ ಹಾಕೊಂಡು ಒಂದು ಪೋರ್ಷನ್ ಇತ್ತಲ್ಲ, Mr. and Mrs. Ramachari. very cool, very chill it was, sir. Very, very good. Thank you, man. You both look like bros, sir. Thank you, man. Super. Johnson and Ashita, as usually, you guys are rocking. Name ಎರಡು lifts, I just loved that lifts. The way you turned her, the way you dropped her, and then how you went. You guys were just rocking. The costume, very level. Power Master, keep it up. Love you. Thanks so much. ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್. ಈ ಜೋಡಿ ಬಗ್ಗೆ, ನನ್ನ ಜೋಡಿ ಆಗಿರೋ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಮಿತ್ರ ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸರ್. ಐ ಲವ್ ಯು ಸರ್. ಏನಂದ್ರೆ ಆ್ಯಕ್ಚುಲಿ ಡ್ಯಾನ್ಸ್ ಹೊಸದು. ನೀವು ಡ್ಯಾನ್ಸ್ ಮಾಡಿದ್ದು ಎಷ್ಟೋ ಸಿನಿಮಾಗಳನ್ನ ವರ್ಕ್ ಮಾಡಿದ ಜೊತೆಲಿ, ಬಟ್ ನಾನು ನೋಡಿರಲಿಲ್ಲ. ಯು ಆರ್ ಲೈಕ್ ಅ ಕರೆಂಟ್ ಆನ್ ದ ಸ್ಟೇಜ್ ಸರ್. ಏನಂದರೆ ನೀವು ಹೇಳಿದ್ರಿ ಇದು ಡ್ಯಾನ್ಸಲ್ಲಿ ಏನೇನು ತಪ್ಪುಗಳಿತ್ತು ಅಂತ. ನನಗನ್ಸುತ್ತೆ ಡ್ಯಾನ್ಸಲ್ಲಿ ಎಷ್ಟು ತಪ್ಪಿದೆ ಅನ್ನೋದು ಮುಖ್ಯ ಅಲ್ಲ ಸರ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಅಪ್ಪಿದೆ ಅನ್ನೋದು ಮುಖ್ಯ. ಅದು ಮಗುಗೆ ಲಾಲಿ ಹಾಡ್ತಾರ ಇತ್ತು ನಿಮ್ ಪಂಚು. ಏನಾಯ್ತು? ಅಣ್ಣಂಗೆ ತುಂಬಾ ಇಷ್ಟ ಆಯ್ತು ನಿನ್ ಪಂಚು. ನೀವು ತುಂಬಾ ಅಂತ ಮಾತ್ರ ತುಂಬಾ ಆದ್ರೆ ಭಯ ಆಗುತ್ತೆ. ಬಟ್ ಅರ್ಜುನ್ ಸರ್, ಈ ವಿಷಯ ಹೇಳಲೇಬೇಕು ನಾವು. ಮಿತ್ರಾ ಸರ್ ಅವರ ರಾಗ ಸಿನಿಮಾ, ಆ ಸಿನಿಮಾಗೆ ಅರ್ಜುನ್ ಸರ್ ಅವರೇ ಸಂಗೀತವನ್ನ ಸಂಯೋಜನೆ ಮಾಡಿದ್ರು. ಆ ಸಿನಿಮಾಗೆ ಹಾಗೂ ಮಿತ್ರಾ ಸರ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಸೊ ಈ ಕಾಂಬಿನೇಷನ್ ನಮ್ಮ ಕಾರ್ಯಕ್ರಮದಲ್ಲಿ ನೋಡೋಂಥ ಒಂದು ಸಂತೋಷನೇ ಬೇರೆ. ಮತ್ತೊಮ್ಮೆ ನಮ್ಮ ವೇದಿಕೆ ಪರವಾಗಿ ಮಿತ್ರಾ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಳವಿಕಾ ಮ್ಯಾಮ್. ಜಾನ್ಸನ್ ಮತ್ತೆ ಆಶ್ರಿತಾ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಮಿತ್ರ ಸರ್ ಪ್ರೊಫೆಷನಲ್ ಆಕ್ಟರ್, ನೀವು ಪ್ರೊಫೆಷನಲ್ ಡಾನ್ಸರ್ಸ್. ನಿಮ್ಮ ಥರ ಅವರು ಕುಣಿಯೋಕ್ಕೂ ಆಗಲ್ಲ. ಆದರೆ ಅವರು ಮಾಡೋ ಸುಂದರವಾದ ಡಾನ್ಸನ್ನ ನಿಮ್ಮ ಡಾನ್ಸ್ನಲ್ಲಿ ಹೆಣ್ಕೊಂಡು ಬಂದಿದ್ದು ಪವನ್ ಮಾಸ್ಟರ್. ವಾಸ್ ವಂಡರ್ಫುಲ್. ತುಂಬ ಚೆನ್ನಾಗಿತ್ತು. ಗೀತಾ ಮ್ಯಾಮ್, ಇಷ್ಟೆಲ್ಲ ಚೆನ್ನಾಗಿ ಡಾನ್ಸ್ ಮಾಡೋರ ಮಧ್ಯೆ ನೀವು ಕಳೆದು ಹೋಗ್ತೀರೇನೋ ಅನ್ನೋ ಭಯ ಇತ್ತು. ಅದು ನೀವು ಕಳೆದು ಹೋಗಲಿಲ್ಲ. ತುಂಬ ಚೆನ್ನಾಗಿತ್ತು. ಮಿತ್ರ ಸರ್ ಎಂದಿನಂತೆ ನಿಮಗೆ ಸಾಟಿ ನೀವೇ. ತುಂಬ ಒಂಥರ ಉಚಿತವಾಗಿತ್ತು. ಸಂತೋಷ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಶಿವರಾಜ್ ಕುಮಾರ್ ಸರ್, ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಯಾಕೆ ಬ್ಯೂಟಿಫುಲ್ ಆಗಿತ್ತು ಅಂದ್ರೆ, ಯೂಶುವಲ್ ಆಗಿ ಡಾನ್ಸರ್ಸ್ ಏನ್ ಮಾಡ್ತಾರೆ, ಒಳ್ಳೆ ಡಾನ್ಸರ್ಸ್ ಅವ್ರ ಪಾಡಿಗೆ ಆಡ್ಕೊಂಡು ಹೋಗ್ತಾರೆ. ಹೌದು. ಬಟ್ ಇಲ್ಲಿ ಜಾನ್ಸನ್ ಆಶ್ರಿತ ಅದು ಬಿಟ್ಟು ಅವ್ರ ಜೊತೆಲಿ ಅವ್ರ ತರವಾಗಿ ಕುಣಿತಿದ್ದಾರೆ ನೋಡಿ, ಅದು ಮಜವಾದಿತ್ತು. ಏನೇ ಅವರು ಒಂದು ಸ್ಟೆಪ್ಸ್ ಮಾಸ್ಟರ್ ಕೊಟ್ಟಿದ್ರು ಎಲ್ಲರ ಜೊತೆ ಸರಿಸಮಾನವಾಗಿ ಈ ಒಂದು ವೇದಿಕೆ ನಿಜವಾಗ್ಲೂ ಪುಣ್ಯ ಮಾಡಿತ್ತು. ಈ ಥರ ಒಂದು, ಯಾಕಂದ್ರೆ ಪ್ರೊಫೆಷನಲ್ ಡಾನ್ಸರ್ಸ್ ಜೊತೆಲಿ ಜೋಡಿ ನಂಬರ್ 1 ಬಂದು ಜಾಯ್ನ್ ಆಗಿ ಅವ್ರ ಜೊತೆಲಿ ಸೇರ್ಕೊಂಡು ಸರಿಸಮಾನವಾಗಿ ಆಡೋದಿದೆಯಲ್ಲ, ಅದು ಭಾಳ ಕಷ್ಟ. ಅದು ಇವತ್ತು ನೋಡಿದ ಸ್ಟೇಜ್ ಮೇಲೆ ಅದು ಭಾಳ ಚೆನ್ನಾಗಿತ್ತು. ಅಂಡ್ ಮಿತ್ರ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಮಿತ್ರ ಅಂದ್ರೆ ಅದರಲ್ಲೇ ಇದೆ, ಮಿತ್ರ ಅಂದ್ರೆ ಫ್ರೆಂಡ್. ಸೊ ಮಿತ್ರ ತುಂಬಾ ಬೇಗ ಹತ್ರ ಆಗ್ಬಿಡ್ತಾರೆ. ಯಾಕಂದ್ರೆ ನಂಗೆ ತುಂಬಾ ಇಷ್ಟವಾದ ವ್ಯಕ್ತಿ ಅವರು. ಈಸ್ ಅನ್ ವಂಡರ್ಫುಲ್ ಆಕ್ಟರ್ ಟು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಈಗ ರಾಗ ಸಿನಿಮಾ ನೋಡ್ಬೇಕು, ಅದು ಸಾಮಾನ್ಯವಾಗಿ ತುಂಬಾ ಡಿಫಿಕಲ್ಟ್ ರೋಲ್ ಟು ಕೊಟ್ರೆ ತುಂಬಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಯೂಶಲಿ ಕಾಮಿಡಿಯನ್ ಅಂತಾರೆ, ಕಾಮಿಡಿ ಮಾಡ್ತೀನಿ ಅಂತಾರೆ. ಇಲ್ಲ, ಈಸ್ ವೆರಿ ಸೀರಿಯಸ್ ಪರ್ಸನ್, ವೆರಿ ಇಸ್ ಗಾಟ್ ಲಾಟ್ ಆಫ್ ಎಮೋಷನ್ಸ್ ಇನ್ ಹಿಸ್ ಲೈಫ್. ಐ ಥಿಂಕ್ ದಟ್ಸ್ ವೈ ಇಸ್ ಏಬಲ್ ಟು ಪೋರ್ಟ್ರೇ ಲೈಕ್ ದಟ್. ಮಿತ್ರ ಅವರೇ, ಲವ್ ಯು ಸರ್, ಸೋ ಗುಡ್, ವೆರಿ ವಂಡರ್ಫುಲ್ ಪರ್ಸನ್. ನಂಗೆ ತುಂಬಾ ಇಷ್ಟ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡಿದೆ. ಅಂಡ್ ಯು ಬೋತ್ ಮೇಕ್ ಎ ವಂಡರ್ಫುಲ್ ಪೇರ್. ಯಾಕಂದ್ರೆ ಗೀತಾನ ಹೆಸರು ಹಂಗೆ ಏನು ಮಾಡೋಕ್ಕಾಗಲ್ಲ. ಸಾಂಗ್ ಇದೆ
ಚಲ ಶಿವುಗಾಗಿ ಗೀತ ಅದೇ ತರ ಮಿತ್ರನ್ಗಾಗಿ ಗೀತ ಆ ಥರ ಮಾಡ್ಬೋದಣ್ಣ. ಎಲ್ಲ ಅವ್ರು ಏನದ ಸ್ಟೈಲೇ ಬೇಡ, ಗೀತ ಅಂತ ಹೆಸರು ಬಂದ್ಬಿಟ್ರೆ ಹಂಗೆ ಎನರ್ಜಿ. ಗೀತ ಅಂದ್ರೆ ಎನರ್ಜಿ, ಪವರ್ ಇದೆ, ಪವರ್ ಇದೆ, ಪ್ರೀತಿ ಇದೆ, ಎಲ್ಲ ಇದೆ. ಪ್ರೀತಿ ಇದೆ, ಮಮತೆ ಇದೆ, ಲಗಾಮ್ ಇದೆ. ಅಂಡ್ ಅಣ್ಣ, ವಿಶೇಷವಾಗಿ ನಾವು ಒಂದು ವಿಷಯನ ಇಲ್ಲಿ ಹಂಚ್ಕೊಳ್ಳೇಬೇಕು. ಮಿತ್ರಾ ಸರ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಶಿವಣ್ಣನವರ ಶ್ರೀರಾಮ್ ಚಿತ್ರದ ಮೂಲಕ. 75ನೇ ಸಿನಿಮಾ ಶ್ರೀರಾಮ್ ಸಿನಿಮಾದಲ್ಲಿ ನಾನು ಫಸ್ಟ್ ಶಿವರಾಜ್ ಕುಮಾರ್ ಅವರನ್ನು ನೋಡಿದ್ದು. ಅಂದ್ರೆ ಒಂದು ಸೂಪರ್ ಸ್ಟಾರ್ ಮಗ, ತಾನೇ ಒಬ್ರು ಸೂಪರ್ ಸ್ಟಾರ್. ಅವರ 75ನೇ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾ. ಅದರಲ್ಲಿ ನನಗೆ ಒಂದು ಪುಟಾಣಿ ಪಾತ್ರದ ಮೂಲಕ ನಾನು ಚಿತ್ರರಂಗಕ್ಕೆ ಪರಿಚಯ ಆಗ್ತೀನಿ. ನನ್ನ ಫಸ್ಟ್ ಸಿನಿಮಾ ಶ್ರೀರಾಮ್ ಸಿನಿಮಾ, ಶಿವರಾಜ್ ಕುಮಾರ್ ಅವರ ಸಿನಿಮಾ, MS ರಮೇಶ್ ಅವರು ನಿರ್ಮಾಣ ಮಾಡಿದ್ದು. ಥ್ಯಾಂಕ್ ಯು ಶಿವಣ್ಣ. ಅವತ್ತು ನೀವು ಬೆನ್ ತಟ್ಟಿದ್ದೀರಿ. ಇವತ್ತು ಇಲ್ಲಿವರೆಗೆ ಬಂದು 186 ಸಿನಿಮಾಗಳಲ್ಲಿ ಅಭಿನಯಿಸಿ ರಾಜ್ಯ ಪ್ರಶಸ್ತಿ ತಕೊಂಡು ಎಲ್ಲ ಮಾಡಿದ್ದೀನಿ. ಇದೆಲ್ಲ ಸ್ಟಾರ್ಟ್ ಆಗೋದು ಒಂದರಿಂದ, ಅದು ಶ್ರೀರಾಮ್ ಸಿನಿಮಾದಿಂದ, ಅದು ನಿಮ್ಮಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮ ಆಶೀರ್ವಾದದಿಂದ. ಥ್ಯಾಂಕ್ ಯು ಸರ್. ಅಂಡ್ ಮಿತ್ರಾ ಸರ್ ಪ್ರತಿಭೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರ ಹಾಸ್ಯವನ್ನ ಎಂಜಾಯ್ ಮಾಡಿದೀವಿ ನಾವು, ಅವ್ರ ಡಾನ್ಸ್ ಎಂಜಾಯ್ ಮಾಡಿದೀವಿ. ಅವರ ಒಳಗಡೆ ಇನ್ನೂ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಗಳಿದೆ. ಮಲ್ಟಿ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿದೆ ಅಂತ ಕೇಳ್ಪಟ್ಟೆ ಶ್ವೇತಾ ನಾನು. ನನಗೆ ಒಂದು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅವ್ರನ್ನ ಇಂಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅವ್ರನ್ನ ಇಂಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಹೆಂಗಿದ್ರು ಮಿತ್ರಾ ಸರ್ ಇಲ್ಲಿ ಇದಾರಲ್ಲ, ಸೊ ಹಂಗೆ ಹೋಗಿ ಲೈಟ್ ಆಗಿ ಒಂಚೂರು ಕ್ಲಾಸ್ ತಗೋತೀನಿ ಸರ್. ಈ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ AJ ಅನ್ನೋ ಹೆಸರಿನ ಅಕ್ಷರದಿಂದ ಸ್ಟಾರ್ಟ್ ಆಗೋ ಹೆಸರಿನ ವ್ಯಕ್ತಿನ ಹೇಗೆ ಇಂಪ್ರೆಸ್ ಮಾಡ್ಬೋದು ಸರ್? ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗದವರು ಯಾರಿದ್ದಾರೆ ಮೇಡಮ್? ಪ್ರೀತಿಗೆ ಭಾಷೆ ಬೇಕಾ? ಕರೆಕ್ಟ್ ಸರ್, ಈ ಮಾತು ನಾನು ಒಪ್ಕೋತೀನಿ. ಆದ್ರೆ ಈ ವಾರ ಮಾತ್ರ ವೈಟ್ ನೋಡಿ ಸ್ವಲ್ಪ ನಾನು ಡಿಪ್ರೆಸ್ ಆಗಿದ್ದೀನಿ ಸರ್. ಸರ್ ಏನಾದ್ರು ಹೇಳಿ ಸರ್. ಮಲಯಾಳಂ ಅಲ್ಲಿ ಬೇಕಾ, ಕೊಂಕಣಿ ಅಲ್ಲಿ ಬೇಕಾ, ಹಿಂದಿ, ಇಂಗ್ಲಿಷ್, ತಮಿಳು, ತುಳು ಎಲ್ಲ ನಿಮ್ಗೆ ಗೊತ್ತು? ತುಳು हिंदी में आती है सर, आती है हिंदी में बहुत अच्छी आती है सर. कोंकणी सर ಆಯ್ತು, ತುಳುಟು ಬಂಟಾರ? ತುಳುಟು ಬಂತಿತ್ತು ಸರ್. ಅದೇ ಈರ್ಪಣ್ಣ ಇಂಕ್ ಬಾರಿ ಇಷ್ಟ ಅವೆ. ನನಗೆ ಚೂರು ಮೋಕೆಡೆ ಪಡ್ಲಿಕ್ಕೆ ದೇ ಈರ್ಪಣ್ಣ ಇಂಕ್ ಬಾರಿ ಮೋಕೆ ಇಲ್ಲಡೆ ಬಲೆ ಭೂತದ ಕಚ್ಚುಮಂತು ಕೊಡ್ಪೆ. ಒಂದು ನಿಮಿಷ ಅನ್ನು ಅದನ್ನ ನೀವು ಫುಲ್ ಫೈಟ್ ಮಾಡೋ ತರ ಹೇಳ್ತಿದ್ದೀರಾ, ಹಂಗ್ ಹೇಳ್ಬಾರ್ದು ಅನು. ಹೌದಾ ಜನ್ಯಾಜಿ, 4 ತಿಂಗಳ ಕಂಡ ತಂಗೆ ಬಾರಿ ಖುಷಿ. ನನಗೆ ಗೊತ್ತಾಯ್ತು ಅವ್ರು ಹೇಳಿದ್ದು. ಜನ್ಯಾಜಿ ನಾನ್ ನಿಮ್ ತಂಗಿ ಇದ್ದಂಗೆ ಅಂತ ಹೇಳಿದ್ದವ್ರು. ಮೇಡಮ್ ಹಂಗೆ ಹೇಳಿಲ್ಲ ಅವರು. ಕಂಡ ತಿಂಗೆ ಭಾರಿ ಖುಷಿ, 4 ಖುಷಿಯೋ ಖುಷಿ ಮೇಡಮ್. ನೀವೆಲ್ಲ ಲ್ಯಾಂಗ್ವೇಜ್ ಸೇರ್ಸ್ಕೊಂಡು ಒಂದು ಹೊಸ ಲ್ಯಾಂಗ್ವೇಜ್ ಹೇಳ್ಬಿಡಿ. ನಾನು ಯಾವ ಭಾಷೆಯಲ್ಲಿ ಮಾತಾಡಿದ್ದು ಅಂತ. ಕರೆಕ್ಟ್ ಶ್ವೇತಾ, ತುಂಬಾ ಸ್ವೀಟ್. ನೀನು ಒಂಚೂರು ರೊಮ್ಯಾಂಟಿಕ್ ಆಗಿ ಹೇಳೋ ನೋಡೋಣ. ವಿತ್ ಲವ್. ಜನ್ಯಾಜಿ, ಎನ್ನ ಮನಸ್ಸುಡುಪ್ಪು ನೀರೇ, ಎನ್ನ ಮನಸ್ಸುಡುಪ್ಪುನ ನೆತ್ತೆರದ ಫುಲ್ ಈರೆ ಉಪ್ಪುನು ಇಲ್ಲಡೆ ಬಲೆ ಭೂತಾಯ್ದ ಕಚ್ಪು ಮಂತ್ ಕೊರ್ಪೆ ಅಂಚಲ್ ತಿನ್ಕ. ಏನ್ ನೀರ್ ಬೇಕಾ ಕುಡಿಯಕ್ಕೆ? ಈರ್ಪಣ್ಣ ಇಂಕ ಬಾರಿ ಮೋಕೆಂಡು ಬಲೆ ಮದ್ಮೆ ಅಕ್ಕ. ಮದುವೆ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಆಂಡ್ ಬಂದ್ಲೆ ಬಿಡ್ಲಿ ಸರ್. ಆಂಡಂತೆ ಏನ್ ಸರ್ ಅದು? ಆಂಡ್ ಅಂತ ಹೇಳ್ಬಿಡಿ ಸರ್. ಆಂಡ್ ಡೆತ್ ಆಲ್ರೆಡಿ ಡೆತ್ ಆಗೋಗಿದ್ದೀನಿ ಸರ್. ಆಂಟಿಗೆ ಮಿತ್ರ ಸರ್, ಈ ತುಳು ಕೊಡಗೆಲ್ಲ ಲಾಸ್ಟ್ ಒಂದೇ ಒಂದು ಲ್ಯಾಂಗ್ವೇಜ್ ಬನ್ನಿ ಸರ್. ഈ നെക്സ്റ്റ് ടൈം മലയാളം സർ. ഏജെ, നിങ്ങളെന്താ എനിക്ക് ഭയങ്കര സന്തോഷമാണ്. ഞാൻ നിങ്ങളെ സ്നേഹിക്കുന്നു. നിങ്ങൾ എന്നെ സ്നേഹിക്കൂ. പ്രേമിക്കുന്നു. എനിക്ക് ഭയങ്കര ഇഷ്ടമാണ്. ഓൺലി ലവ് റൊമാൻസ്. ഏജെ സാറേ ಹೇಳಿ. I'll say like this, എന്റെ ചേട്ടാ. ಬಟ್ ಮಲಯಾಳಿಯಲ್ಲಿ ಚೇಟ ಬ್ರದರು ಆಗ್ತಾನೆ ಗೊತ್ತಲ್ಲ ನಿಮಗೆ? ಚೇಟ ಬೇಡ, ನೀನ್ ಲವ್ ಬೇಡಿ ಆ ಥರ ಏನಾದ್ರು ಹೇಳು. എന്റെ ദുൽഖർ സൽമാനെ, എന്റെ ദുൽഖർ സൽമാനെ, ഞാൻ നിന്നെ സ്നേഹിക്കുന്നു. ഞാൻ നിന്നെ പ്രേമിക്കുന്നു. നീന്റെ ನಂಗೆ ಪ್ರೇಮಿക്കുന്നു ಅಂತ ಮಾಡೋದಲ್ಲ ಮಾಡೋಣ. ನಾನು ನಿನ್ನ ಸ್ನೇಹಿಕಿನ್ಯೋ, ಶ್ವೇತನ ಪ್ರೇಮಿಕಿನ್ಯೋ. ಈಗ ಕೊಂಕಣಿ ಕೊಂಕಣಿ ಅಂತಾರೆ ಅವ್ರು. ಯಾವ ಭಾಷೆಯಲ್ಲಿ ಹೇಳಿದ್ರು ಈ ಪಕ್ಕಕ್ಕೆ ಹೋಗ್ತಾ ಇದ್ದಾರೆ. ಅನು, ನೀನ್ ಒಂದ್ಸಲ ಹಿಂದಿಯಲ್ಲಿ ತುಂಬಾ ಲವ್ ಅಲ್ಲಿ ಹೇಳೋನು. ಹಿಂದಿ ಮೇ ಜನಿಯಾಜಿ, ಸಾಗರ್ ಕಿನಾರೆ ದಿಲ್ ಯೆ ಪುಕಾರೆ, हमको मिले 2-4 बच्चे चले जा रहे. मैं और मेरा वाइफ एक कमरे में बंद हो और चाबी खो जाए.
ಮಿತ್ರಾ ಸರ್ ಅದ್ಗೆ ಗೊತ್ತಿರುವಂತ ಲ್ಯಾಂಗ್ವೇಜ್ ಅಲ್ಲಿ ನಾನು ಈ ಜನ್ಮದಲ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕಾಗಲ್ಲ. ಆದರೆ ಮಿತ್ರಾ ಸರ್ ಗೊತ್ತಿರುವಂತ ಎಲ್ಲಾ ಲ್ಯಾಂಗ್ವೇಜ್ ಜೊತೆ ಒಂದು ಪ್ರೀತಿ ಅನ್ನೋ ಲ್ಯಾಂಗ್ವೇಜ್ ನ ಸೇರಿಸಿ ಗೀತಾ ಮೇಡಮ್ ಅಷ್ಟು ಲೈಫ್ ಲಾಂಗ್ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾ ಇದಾರಲ್ಲ, ಆ ಜೋಡಿಗೆ ನಮ್ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಈ ಜೋಡಿ ಜಾನ್ಸನ್ ಅಂಡ್ ಆಶ್ರಿತಾ ಇವರು ಕೂಡ ತುಂಬಾ ಸಾಥ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀನೆಂದರೆ ನನ್ನೊಳಗೆ ಅಂತ ರೊಮ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಮುತ್ತಿನ ಜೋಡಿ ನಿನಾದ್ ರಮ್ಯ ಹಾಗೂ ಶಶಾಂಕ್ ಅಂಡ್ ಬೃಂದಾವನದ ಬೃಂದ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ಏನು ಒಂದು ಸಂಚಲನ. ತಂದೆನು ಪಿಸು ಮಾತು ಜೇಬಲ್ಲಿ, ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ, ಬಂದೆನು ತುಸು ದೂರ ಜೊತೆಯಲ್ಲಿ ಮರೆತು ಮೈಮನ್ನು. ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲು, ನಿನ್ನ ನೆರಳು ಸುಳಿಯುವಲು, ಹೂವ ತಂದು ಸುರಿಯಲೇನು, ನಂಬಿಕೂತ ಹೊಂಬ ನಾನು, ನೀನು ಹೀಗೇನೋ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ, ಸಂಚಲನ ಚಲನ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ. ಅಣ್ಣ ನೋಡಿ ಎಷ್ಟು ರೊಮ್ಯಾಂಟಿಕ್ ಆಗಿ ನೀವು ಅಲ್ಲಿ ಎಂಟ್ರಿ ಕೊಟ್ರಿ. ನಮ್ ರೊಮ್ಯಾಂಟಿಕ್ ಹೀರೋ ಶಿವಣ್ಣನ್ಗೆ. ಅಂಡ್ ನಮ್ಮ ಜೋಡಿ ನಂಬರ್ 1 ಹೊಸ ಮದುವೆಯ ಜೋಡಿ ನಿನಾದ್ ಅಂಡ್ ರಮ್ಯ. ಮದುವೆ ಜೀವನನ ಕನಸುಗಳಿಂದ ಅಲಂಕರಿಸಿಕೊಂಡಿರುವಂತಹ ಮುತ್ತಿನಂತ ಜೋಡಿ ಇವರು. ಇವತ್ತು DKD ಕಂಟೆಸ್ಟೆಂಟ್ಸ್ ತರನೇ ಬಂದು ಪರ್ಫಾರ್ಮ್ ಮಾಡಿದಾರಲ್ವಾ? ಮತ್ತೆ ರೊಮ್ಯಾನ್ಸ್ ಎದ್ದು ಕಾಣ್ತಾ ಇತ್ತು. ಎಷ್ಟೇ ಆದ್ರೂ ನಾಗರಾಜ ಅಲ್ವಾ ಅವರು.
ಅಂಡ್ ಇವರಿಗೆ ಸಾಥ್ ಕೊಟ್ಟಂತಹ ಶಶಾಂಕ್ ಹಾಗೆ ವಿಶೇಷವಾಗಿ ಇವತ್ತು ಸ್ಪೆಷಲ್ ಆಗಿ ನಮಗೋಸ್ಕರ ಬೃಂದಾವನದ ಬೃಂದ ಅವರು ಬಂದಿದ್ದಾರೆ. ಬನ್ನಿ ಚಪ್ಪಾಳೆ. ನೀನು ಬರಂಗೇ ಇರ್ಲಿಲ್ಲ, ನೀನಲ್ಲಿ ಕೂತ್ಕೊಳ್ಳಂಗೆ ಇರ್ಲಿಲ್ಲ ಮೇಡಮ್. ನನಗೆ ಗೊತ್ತಿಲ್ಲ ಮೇಡಮ್. ಐ ವಾಂಟ್ ಟು ಸೇ ವೈ ಆರ್ ಆಲ್ ಆಫ್ ದೆಮ್ ಸಿಟ್ಟಿಂಗ್ ದೇರ್? 4 ಜನ ಏನಕ್ಕೆ ಅಲ್ಲಿ ಕೂತ್ಕೊಂಡಿದ್ದಾರೆ? ಅಲ್ಲ, ಆಕ್ಚುಲಿ ರುದ್ರ ಅವರು ತುಂಬಾ ಇಷ್ಟ ಆದ್ರು ನನಗೆ. ಯಾಕೆ ಹೇಳಿ, ಅಯ್ಯೋ ಅರ್ಜುನ್ ಜನ್ಯ ಸರ್ ನನ್ಗೋಸ್ಕರ ಹೇಗೆ ವೈಟ್ ಹಾಕೊಂಡ್ ಬಂದಿದಾರೋ ಹಾಗೆ ಅವರು ಕೂಡ ಬೃಂದಾಗೋಸ್ಕರ ಬ್ಲಾಕ್ ಹಾಕೊಂಡ್ ಬಂದಿದ್ದಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ರಕ್ಷಿತಾ ಮ್ಯಾಮ್ ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಅಂಡ್ ಸರ್ಪ್ರೈಸ್ ಪ್ಯಾಕೇಜ್ ಏನು ಅಂತಂದ್ರೆ, ಇವರು ಆಕ್ಟ್ರೆಸ್ ಅಲ್ಲ, ಇಲ್ಲಿಗೆ ಬಂದು ಮೊದಲನೇ ಸಲ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರೋದು, ಇವ್ರ ಗಂಡನ ಜೊತೆ ಪರ್ಫಾರ್ಮ್ ಮಾಡ್ತಿರೋದು. ಇವ್ರು ಆಕ್ಚುಲಿ CA ಬಟ್ ಅನ್ಸಲ್ಲ ಅಲ್ವಾ? ಫಸ್ಟ್ ಆಫ್ ಆಲ್ ಶಶಾಂಕ್ ಅಂಡ್ ಬೃಂದಾ ನನಗೆ ಗೊತ್ತು ರುದ್ರ ಯಾಕೆ ಬ್ಲ್ಯಾಕ್ ಹಾಕೊಂಡಿರೋದು ಅಂತ. Shashank, you danced really well with Brinda. Coming back to Neenath and Ramya, you all both really did a good job. Nijwaglu, doing romantic, ನಾನು ಯಾವಾಗಲೂ ಹೇಳ್ತೀನಿ, doing romantic on stage, especially numbers that are little, sensual, ಸ್ವಲ್ಪ ಮಾಡೋದು ಕಷ್ಟ in front of everybody. But I thought Ramya did a very good job today. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. And he really helped you. Last ಅಲ್ಲಿ how many months has it been? ಎಷ್ಟು ತಿಂಗಳು ನೀವಿಬ್ರು ಮದುವೆ ಆಗಿ? 3 months. ಅದಕ್ಕೆ ಆ ಮೆಟ್ಲ್ ಮೇಲೆ ಕೂತ್ಕೊಂಡು your husband couldn't take his hands or his eyes off you. I mean, it was very obvious. Then ನಾವೆಲ್ಲ ಹೇಳ್ಬೇಕಾಯ್ತು ಅನ್ಸುತ್ತೆ, this is the camera is on, please. ಸೆಟ್ಟಲ್ಲಿ ಹೇಗಿರ್ತಾರೆ ಗೊತ್ತಾ? ಯಾವಾಗ್ಲೂ ಮುದ್ದು ಮಾಡ್ಕೊಂಡೇ ಇರ್ತಾರೆ, ಪಕ್ಕದಲ್ಲೇ ಕೂತಿರ್ತಾರೆ, ಮುದ್ದು ಕೊಡ್ತಾ ಇರ್ತಾರೆ, ತುಂಬಾ ಕ್ಯೂಟ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಗೊತ್ತಾ? ಸರ್ಪ್ರೈಸಿಂಗ್ಲಿ ಇವತ್ತು ನಾನು ನೋಡ್ಲೇ ಇಲ್ಲ ಫುಲ್ ಡೇ, ಬರೀ ಶಿವಣ್ಣನ್ನೇ ನೋಡ್ತಾ ಇದ್ರು. ಬಟ್ ನನಗೆ ಅದು ಗೊತ್ತಾಯ್ತು ದಟ್ Neenath, he can't keep his hands off you because ಅಲ್ಲಿ ಮುಂದುಗಡೆ ಕೂತ್ಕೊಂಡಾಗ ಬೃಂದಾ ವಾಸ್ ಲೈಕ್ ಓ ಶಿಟ್ ರುದ್ರ ನೋಡ್ತಾ ಇದ್ದಾರೆ. ಶಶಾಂಕ್ ವಾಸ್ ಲೈಕ್ ಓ ಶಿಟ್ ತ್ರಿಷಾ ಇಲ್ಲ. ಬಟ್ Neenath was so engrossed. ಓ ರಮ್ಯಾ, ಯು ಆರ್ ರೈಟ್ ಹಿಯರ್, ಕಮ್ ಲೆಟ್ಸ್ ಹಗ್ ಅಂತ ಅದೇ ತರ ಮೂಡಲ್ಲಿ ಇದ್ರು ಅವರು. ಅಲ್ಲ, ನನ್ನ ಮನಸ್ಸಲ್ಲಿ ಓಡ್ತಾ ಇದ್ದಿದ್ದು ಓಪನ್ ಆಗಿ ಲವ್ ಮಾಡಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ಬ್ಯೂಟಿಫುಲ್. ಲೆಟ್ ಮಿ ಮೇಕ್ ಯೂಸ್ ಆಫ್ ಇಟ್. ಗುಡ್ ಜಾಬ್. ಐ ಲೈಕ್ಡ್ ಆಲ್ ಫೋರ್. ಜನ್ಯಾಜಿ ಹೇಗಿತ್ತು ಈ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್? ಈ ಕ್ಯಾಂಡಲ್ಗಳು ಇದೆಲ್ಲ ಬಾಯಲ್ಲಿ ಊದೋದು, ಕೈಯಲ್ಲಿ ಆಫ್ ಮಾಡೋದು, ಇದೆಲ್ಲ ಮಾಡಿದಾಗಲೇ ನನ್ಗೆ ಗೊತ್ತಾಯ್ತು ವರುಣನ್ ಮನೀಶ್ ಅವ್ರದ್ದೇ ಇದೆಲ್ಲ ಕೆಲಸ ಅಂತ. ಬಟ್ ಯು ಪೀಪಲ್ ಆರ್ ಸೋ ಗುಡ್ ಅಟ್ ದಿಸ್ ಜಾನರ್ ಯಾರ್. ತುಂಬ ಚೆನ್ನಾಗಿ ಮಾಡಿಸಿದ್ರಿ ಆ್ಯಂಡ್ ಇಟ್ ವಾಸ್ ರಿಯಲಿ ಬ್ರಿಲಿಯಂಟ್. ನಿನಾದ್ ಅವರೇ ಆಗಲಿ, ನಮ್ಮ ಶಶಾಂಕ್, ನಮ್ಮ DKD ಕಂಟೆಸ್ಟೆಂಟ್ಸ್ ಆಗಲಿ, ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಥ್ಯಾಂಕ್ ಯು ಜನ್ಯಾಜಿ. ಮಾಳವಿಕಾ ಮೇಡಮ್, ಈ ಒಟ್ಟು ಪರ್ಫಾರ್ಮೆನ್ಸ್ ಅವರ ಸೃಷ್ಟಿ, ಹಾಗಾಗಿ ಅದು ಕಾಣಿಸ್ತಾ ಇತ್ತು. ಅಂದ್ರೆ ಆ ಮೂಡ್ ಲೈಟಿಂಗು, ಕ್ಯಾಂಡಲ್ ಮಾಡಿದ್ದು, ಅದನ್ನ ನಿಧಾನವಾಗಿ ಒಂದೊಂದಾಗಿ ಆರಿಸ್ತಾ ಹೋಗಿದ್ದು, ಅದೆಲ್ಲ ಬಹಳ ಚೆನ್ನಾಗಿತ್ತು. ಬಹಳ ಚೆನ್ನಾಗಿ ನೀವು ಅದನ್ನ ವಿಜುವಲೈಸ್ ಮಾಡ್ಕೊಂಡು ಅದನ್ನ ಸ್ಟೇಜ್ ಮೇಲೆ ಮಾಡಿಸಿದ್ದೀರಿ. ಇವನ್ ನಿಧಾನಲ್ಲ, ನಿನಾದ್ ಇಸ್ ಅ ಹ್ಯೂಜ್ ಫ್ಯಾನ್ ಆಫ್ ಶಿವಣ್ಣ. ಅದ್ ನೀನ್ ಹೇಳಿಲ್ಲ ಶ್ವೇತಾ? ಅವ್ನ್ ಸದಾ ನಿಮ್ ತರ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಒಬ್ಬನೇ ಒಂದ್ ಕಡೆ ನಿಂತ್ಕೊಂಡು ತಲೆ ಬಗ್ಸ್ಕೊಂಡು ಹಿಂಗ ಅಂತ ಇರ್ತಾನೆ. ಓಂ ಮೂವಿದೊಂದ್ಸರಿ ಮಾಡಿದ್ರು. ಇವು ಸುಧಾರಾಣಿದು ಶಿವಣ್ಣದ ಸಾಂಗ್ ಮಾಡಿದ್ದು. ಅವ್ನು ಸಿಕ್ಕಾಪಟ್ಟೆ ನಿಮ್ಮ ಅಭಿಮಾನಿ ಅವನು. ಹಾಗಾಗಿ ಇವತ್ತು ಪ್ರಾಯಶಃ ನಿಮ್ಮನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವನು ತನ್ನಿಂದ ಏನ್ ಸಾಧ್ಯನೋ ಅದನ್ನ ಮಾಡಿದಾನೆ. ಹೌದಾ ನೀನಾ? ನಾನು ಇವತ್ತು ಎಷ್ಟ್ರ ಮಟ್ಟಿಗೆ ನಾನು ಮರ್ತು ಬಿಟ್ಟಿದ್ದೀನಿ ಅಂತಂದ್ರೆ, ಶಿವಣ್ಣ ನನ್ನ ಜೊತೆ ಒಂದು ಸ್ಟೆಪ್ ಹಾಕಿ ಅಥವಾ ಒಂದು ಫೋಟೋ ತೆಗೆಸ್ಕೊಳ್ಳಿ, ಒಂದು ಹಗ್ಬೇಕು ಅಂತ ಏನು ಕೇಳೋದಿಲ್ಲ ನಾನು. ವೇದಿಕೆಯಲ್ಲಿ ನಿಮ್ಮ ಓಂ ಸಿನಿಮಾದ ಒಂದು ಡೈಲಾಗ್ನ ಇವರು ರೀಕ್ರಿಯೇಟ್ ಮಾಡಿದ್ರು ಸರ್. ತುಂಬಾ ಅದ್ಭುತವಾಗಿ ಮಾಡಿದ್ರು ಸರ್. ಈಗ ನೀವು ವೇದಿಕೆ ಮೇಲಿದ್ದೀರಾ, ಇವರು ವೇದಿಕೆ ಮೇಲಿದ್ದಾರೆ. ಪ್ಲೀಸ್ ಸರ್, ನಮ್ಮೆಲ್ಲರಿಗೋಸ್ಕರ ನೀವಿಬ್ರು ಸೇರಿ ಅದು ಒಂದೇ ಒಂದು ಝಲಕ್ ತೋರಿಸ್ಬೋದಾ ಸರ್? ಐ ಲವ್ಲಿ. ಅವತ್ತು ಶಿವಣ್ಣ ಅಲ್ಲಿ ಕುತ್ಕೊಂಡು ಬರೀ ಹಂಗೆ ಲೈಟ್ ರಚ್ಚಿದ್ದಕ್ಕೆ ಮಿಲಿಯನ್ ಗಟ್ಲೆ ವ್ಯೂಸ್ ಕಿತ್ಕೊಂಡು ಹೋಯ್ತು. ಈಗ ಲಾಂಗ್ ಬೇರೆ ಹಿಡಿತಾ ಇದಾರೆ ಅಣ್ಣ. ಬಳ್ಳಿ ಚಪ್ಪಾಳೆ ಶಿವಣ್ಣಂಗೆ ಹಾಗೂ ನಿನಾದ್ಗೆ. ಮ್ಯೂಸಿಕ್.
ಎಷ್ಟು ಚೆನ್ನಾಗಿ ಕಾಣ್ತೆ ಗೊತ್ತಾ? ನನಗೆ ನಿನ್ನ ಕಣ್ಣು ಇಷ್ಟ ಆಯಿತು, ಹೂ ಇಷ್ಟ ಆಯಿತು, ಕೂದಲು ಇಷ್ಟ ಆಯಿತು. ಯಾಕೆ 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 ಲವ್ ಮಾಡಲ್ಲ? ನಾನೇನು ಕುರುಡಾನ ಕಿವುಡಾನ ಹೇಳು? ಯಾಕೆ ಲವ್ ಮಾಡಲ್ಲ? ನೀನಲ್ಲ, ಈ ಜಗತ್ತಲ್ಲಿ ಯಾರೇ ಪ್ರೀತಿ ಮಾಡೋದು ಅಂತ ಹೇಳಕ್ಕೆ ಅವಕಾಶ ಇಲ್ಲ. ಅವ್ರು ಹೇಳಿದ್ರು ನೀ ಪ್ರೀತಿಸು ಬಿಡು, ನಾನಂತೂ ನಿನ್ನ ಪ್ರೀತಿಸಿದ್ದೀನಿ. ಮಧು ಮಧು, ಐ ಲವ್ ಯು, ಐ ಲವ್ ಯು. ನೀವೆಲ್ಲ ಓಂ ಸಿನಿಮಾದಲ್ಲಿ ಶಿವಣ್ಣನ ಪಾತ್ರವನ್ನ ಪರದೆ ಮೇಲೆ ನೋಡಿರ್ತೀರ. ಇಷ್ಟು ಗೊತ್ತಾ, ಕಣ್ಣಂಚಿನ ದೂರದಲ್ಲಿ ನಿಂತು ಅದನ್ನ ಅನುಭವಿಸಿದೀನಿ ಅಂದ್ರೆ ಅಣ್ಣ, ಇನ್ನು ಈ ತಲೆ ಸ್ನಾನ ಮಾಡಿದ್ರೆ ಕೇಳಿ ಅಣ್ಣ, ನಾನು ಈ ತಲೆ ನೀರು ಬಿದ್ರೆ ಕೇಳಿ ಅಣ್ಣ, ಕೈ ಕೊಡಿ ಅಣ್ಣ. ಅಮೇಜಿಂಗ್ ಶಿವಣ್ಣಗೆ. ಓಕೆ, ಫ್ಯಾನ್ ಬಾಯ್ ಮೂಮೆಂಟ್ ಹೇಗಿತ್ತು? ಶಿವಣ್ಣನೇ ಬಂದ್ರು, ನಿಮ್ ಜೊತೆ ಲಾಂಗ್ ಇಟ್ಕೊಂಡು ವಾಕ್ ಮಾಡಿದ್ರು, ಪರ್ಫಾರ್ಮ್ ಮಾಡಿದ್ರು, ಹೇಗೆ ಅನಿಸ್ತು ನಿನಾದ್? ನಿಜವಾಗ್ಲು ಈ ಥರದೊಂದು ಮೂಮೆಂಟ್ ನನ್ನ ಲೈಫಲ್ಲಿ ಬರುತ್ತೆ ಅಂತಂದರೆ ಇಟ್ ಇಸ್ ವೆರಿ ಸ್ಪೆಷಲ್, ವೆರಿ ವೆರಿ ಮೆಮೊರಬಲ್ ಡೇ ಇನ್ ಮೈ ಲೈಫ್. ನಾನು ಯಾವತ್ತೂ ಇದನ್ನು ಮರೆಯೋದಿಲ್ಲ. ನಾನು ಒಂದು ಮಾತು ಹೇಳಲೇಬೇಕು, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು ಸರ್. ನನ್ನಲ್ಲಿ ಈ ಆ್ಯಕ್ಟಿಂಗ್ ಅನ್ನೋ ಕಲೆನಲ್ಲಿ ಇಂಟ್ರೆಸ್ಟ್ ಬಂದಿದ್ದೆ ನನ್ನ ಕನ್ನಡ ಸಿನಿಮಾಯಿಂದ. ಅದರಲ್ಲಿ ಯು ಆರ್ ದ ಮೇನ್ ಪರ್ಸನ್ ಸರ್. ನಾನು ಆಗಲೇ ನನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ಕೊಬಿಟ್ಟಿಲ್ಲ, ಶಿವಣ್ಣ ಬಂದು ತಪ್ಕೊಂಬಿಟ್ರು. ನಾನೇನು ಕೇಳೋಕೆ ಹೋಗಲ್ಲ ನಿಮ್ಮಲ್ಲಿ, ಬಟ್ ನಾನು ದೇವರಲ್ಲಿ ಕೇಳ್ಕೊತೀನಿ, ನೀವು ಯಾವಾಗಲೂ ಖುಷಿಯಾಗಿರಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಷ್ಟೇ ಸರ್. ನಿನಾದ್ ಭಟ್ ತುಂಬಾ ತುಂಬಾ ಪ್ರೀತಿಯಿಂದ ಹೇಳಿದಂತಹ ಮಾತು ಅದು ಶಿವಣ್ಣನ ಮನಸ್ಸಿಗೆ ಮುಟ್ಟೆ. ಯಾಕಂದ್ರೆ ಯಾರೋ ಒಬ್ರು ಅಭಿಮಾನಿ ಅವ್ರ ಹತ್ರ ಫೋಟೋ ಆಟೋಗ್ರಾಫ್ ಕೇಳೋದಕ್ಕಿಂತ ಹೆಚ್ಚಾಗಿ ನಾವು ಆರಾಧಿಸುವಂತಹ ನಮ್ಮ ನೆಚ್ಚಿನ ನಟ ಚೆನ್ನಾಗಿರ್ಬೇಕು, ದೇವರು ಅವ್ರನ್ನ ಯಾವಾಗ್ಲೂ ಹರಿಸ್ತಾ ಇರ್ಬೇಕು ಅಂತ ಅನ್ನೋ ಮನ್ಸಿದೆಯಲ್ಲ, ಅದು ತುಂಬಾ ದೊಡ್ಡ ಮನ್ಸು ನಿನಾದ್. ದಟ್ಸ್ ವೆರಿ ಸ್ವೀಟ್ ಆಫ್ ಯು. ಪ್ರೇಮ್ ಜಿ, DKD ಇಂದ ಮತ್ತೆ ಜೋಡಿ ನಂಬರ್ 1 ಇಂದ ಝೀ ಕೊಡುಗೆಯಾಗಿ ಕನ್ನಡಕ್ಕೆ ಇಬ್ರು ಹೀರೋಗಳು ಬರ್ತಾರೆ ಅಂತ ನನಗನ್ಸುತ್ತೆ. ಇವರಿಬ್ಬರನ್ನು ನೋಡ್ತಾ ಇದ್ರೆ ಶಶಾಂಕ್ ಅಂಡ್ ನೀನಾದ್ ಅಂಡ್ ರಮ್ಯಾ ಮತ್ತು ನೀನಾದ್ನ ನೋಡಿದ್ರೆ ಗೊತ್ತಾಗುತ್ತೆ ಮದುವೆ ಆಗಿ 3 ತಿಂಗಳು ಅಷ್ಟೇ ಆಗಿರೋದು ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಅಂಡ್ ಶಶಾಂಕ್ ಮತ್ತೆ ನೀವು ಇಬ್ರು ಪರ್ಫಾರ್ಮ್ ಮಾಡಿದ್ದು ರಿಯಲಿ ನೈಸ್, ರಿಯಲಿ ನೈಸ್. ಒಂದು ಖುಷಿ ಏನಂದ್ರೆ ಈ ವೇದಿಕೆ ಬರೀ ಡಾನ್ಸ್ ಮಾಡೋದಕ್ಕೆ ಎಂಟರ್ಟೈನ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಒಬ್ಬರನ್ನ ನೋಡಿ ಒಬ್ರು ಕಲಿಯುವಂಥದ್ದು ತುಂಬಾ ಇದೆ ಅಂತ. ಈ ಪರ್ಫಾರ್ಮೆನ್ಸ್ ನೋಡಿ ಸಖತ್ ಖುಷಿ ಆಯ್ತು. ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಚಿನಿ ಮಾಸ್ಟರ್, ಶಾಕ್ to see Ramya dancing because dance ko no nee mado professional ge there is no matching at all. So how did you really know dancing and ನಿಮ್ಮ journey of dance, how interested are you in doing dance? ಸರ್ ಮುಂಚೆ ನಾನು ಭರತನಾಟ್ಯಂ ಕಲಿತಿದ್ದೆ, ಒಂದು 5 years ಕಲಿತೆ. ಬಟ್ ನಾನು CA ಓದಕ್ಕೋಸ್ಕರ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಬಟ್ ಅಲ್ಲಿ ಇಲ್ಲಿ ಯಕ್ಷಗಾನ ಅದು ಇದು ಎಲ್ಲ ಮಾಡ್ತಾ ಇದ್ದೆ. ಬಟ್ ಇವಾಗ ಈ ವೇದಿಕೆ ಮೇಲೆ ಬಂದಮೇಲೆ ಅನ್ನಿಸ್ತಾ ಇದೆ ಎರಡೂ ಒಟ್ಟಿಗೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಮತ್ತೆ ಜಾಯಿನ್ ಆಗ್ತೀನಿ ಡ್ಯಾನ್ಸ್ಗೆ ಅಂತ. Very nice. Thank you, sir. Of course, we know Brinda and Shashank are very good dancers, but you guys were on dot. Thank you so much. I loved Thank you, sir. Thank you so much. ಮ್ಯಾಮ್, ಐ ಮಸ್ಟ್ ಟೆಲ್ ಯು, ನೆನ್ನೆ ನಿನಾದ್ಗೆ ಲೈಕ್ ಸ್ಪ್ರೇನ್ ಆಗಿತ್ತು ಅವ್ನ ಫುಟು. ಇಡೀ ಪರ್ಫಾರ್ಮೆನ್ಸ್ ಅಲ್ಲಿ ಅವ್ನು ಎಲ್ಲೂ ತೋರಿಸ್ಕೊಂಡಿಲ್ಲ ದಟ್ ಹಿ ವಾಸ್ ಇಂಜರ್ಡ್ ಅಂತ. ಹ್ಯಾಟ್ಸ್ ಆಫ್ ಫಾರ್ ಹಿಸ್ ಡೆಡಿಕೇಶನ್. ಸೀರಿಯಸ್ಲಿ. ಅಂಡ್ ಡಾನ್ಸಿಂಗ್ ಮಹಾಗುರು ಶಿವರಾಜ್ ಕುಮಾರ್ ಸರ್, ಆಕ್ಚುಲಾಗಿ DKDಗೂ ಜೋಡಿ ನಂಬರ್ 1ಗೂ ವ್ಯತ್ಯಾಸ ಏನೂ ಇಲ್ಲ. ಯಾಕಂದ್ರೆ DKDಲೂ ಜೋಡಿ ಇದ್ದಾರೆ, ಜೋಡಿ ನಂಬರ್ 1ಲೂ ಜೋಡಿ ಇದ್ದಾರೆ. ಸೊ ಇಬ್ರು ಜೋಡಿ ಜನ್ಮದ ಜೋಡಿ. ಅಂಡ್ ನೀನಾದ್ ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತೀವಿ. ಯು have got a very good future, mark my word. You will become a good actor, good star. You have got that ಐಡೆಂಟಿಫಿಕೇಶನ್ ಕಾಣ್ತಾ ಇದೆ ನಿಮ್ಮಲ್ಲಿ. ಆಮೇಲೆ ನಿಮ್ಮ ವೈಫ್ ರಮ್ಯಾ ಅವರು ಅಷ್ಟೇ ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಅಂಡ್ ಅಫ್ಕೋರ್ಸ್ ಶಶಾಂಕ್ ಯಾವಾಗಲೂ ಅಷ್ಟೇ ಇಸ್ ಅ ವೆರಿ ಗುಡ್. ಅಗೇನ್ ನಮ್ಮ ಒಂದು ಸರ್ಟನ್ ಕಪಲ್ಸ್ ಇದ್ದಾರೆ, ಸಮ್ ಜೋಡೀಸ್ ನಮ್ಮ ಇದರಲ್ಲಿ, ದೇ ಡಾನ್ಸ್ ವೆರಿ ವೆಲ್. ಯಾವಾಗ ಬಂದ್ರು ಅವರು ವಿತೌಟ್ ಏನದು ಫೈರ್ ಬ್ರ್ಯಾಂಡ್ ಹೋಗೋದೇ ಇಲ್ಲ. ಅಂಡ್ ಓವರ್ ಆಲ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನೀನಾ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಫ್ಯಾನ್, ಲವ್ ಯು. ಆಕ್ಚುಲಿ ಏನ್ ಗೊತ್ತಾ, ಯಾರೇ ಏನೇ ಕೇಳಿದ್ರು ಶಿವರಾಜ್ ಕುಮಾರ್ ಸರ್ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಅವ್ರು ಹೇಳಕ್ ಮುಂಚೆನೆ ಓಡ್ ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಈ ಒಂದು ವೇದಿಕೆ ಮೇಲೆ ನನ್ಗೊಂದು ಆಸೆ ಇದೆ ಸರ್. ನಾನು ನಿಮ್ ಜೊತೆ ಒಂದೇ ಒಂದು ಚಿಕ್ಕದಾಗಿ ಡಾನ್ಸ್ ಮಾಡ್ಬೇಕು ಸರ್, ಪ್ಲೀಸ್.
ಮಾಡಬೇಕು. ಓಕೆ, ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಎಲ್ಲರ ಜೊತೆ ಶೇರ್ ಮಾಡ್ತೀನಿ. ನಾನು ತುಂಬಾ ಭಾಗ್ಯವಂತ ಅಂತ ಹೇಳ್ಬೋದು, ಯಾಕಂದ್ರೆ ಶಿವರಾಜ್ ಕುಮಾರ್ ಸರ್ ಅವರ 125ನೇ ಸಿನಿಮಾ ವೇದದಲ್ಲಿ ನಾನು ಒಂದು ಒಳ್ಳೆಯ ಪಾತ್ರವನ್ನ ಮಾಡ್ತಾ ಇದ್ದೀನಿ. ಅಂಡ್ ಅವರ ಬ್ಯಾನರ್ ಇದು, ಗೀತಾ ಪಿಕ್ಚರ್ಸ್ ಇದು. ಎಲ್ಲ ಸ್ಟಾರ್ಗಳು ಸ್ವಲ್ಪ ಭಯ ಇರುತ್ತೆ ನಮ್ಗೆ, ಹೇಗೆ ಏನು ಅಂತ. ನಾನು ಇನ್ನೂ ಹೋಗಿ ಇನ್ನೂ ಪರ್ಫಾರ್ಮೇ ಮಾಡಿಲ್ಲ. ನಾನ್ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಇವ್ರಿಗೆ. ಸರ್ ಥ್ಯಾಂಕ್ ಯು, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂತ. ನಾನು ಹೇಳಕ್ ಮುಂಚೆನೇ ಇವರು ಥ್ಯಾಂಕ್ ಯು ನಮ್ಮ ಸಿನಿಮಾದಲ್ಲಿ ಮಾಡ್ತಾ ಇರೋದಕ್ಕೆ ಅಂತ ಹೇಳಿದ್ರು. ನನಗೆ ಒಂದ್ ಸೆಕೆಂಡ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಂಡ್ ಇಮಿಡಿಯೇಟ್ಲಿ ಹಿ ಸೆಡ್, ನೀವು ಮಾಡ್ತಾ ಇರೋ ಪಾತ್ರ ನನ್ನ ಫೇವ್ರೆಟ್ ಪಾತ್ರ ಸಿನಿಮಾದಲ್ಲಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಾನು ಸೆಟ್ಗೆ ಹೋದ್ರೆ ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಗೀತಾ ಮ್ಯಾಮ್ ಮತ್ತೆ ಸರ್ ಇಬ್ರು ಸೇರಿ ಒಂದು ದೊಡ್ಡ ಕೇಕ್ ನ ಬೇಕ್ ಮಾಡಿ ಅದ್ರ ಮೇಲೆ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅಂತ ಬರ್ದು ಆ ಕೇಕ್ ನ ನನ್ನ ಸೆಟ್ ಕಳ್ಸಿ ನನ್ನ ಕೈಲಿ ಕಟ್ ಮಾಡಿಸಿ ಅಂಡ್ ಹಿ ಸೆಡ್ ಯು ಡಿಸರ್ವ್ ಮೋರ್ ಅಂತ ಹೇಳಿದ್ರು. ಅಪ್ಲಾಸ್ ಮಾಡಿದ್ರು. ಇಂಥ ಸಿಂಪ್ಲಿಸಿಟಿ ನಾನು ಯಾರಲ್ಲೂ ನೋಡಿಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ಒಂದು ಸಿನಿಮಾದಲ್ಲಿ ನಾನು ಮತ್ತೆ ರೀಎಂಟ್ರಿ ತಗೊಳ್ತಾ ಇದ್ದೀನಿ. ಆ್ಯಂಡ್ ನನಗಿಂತ ಭಾಗ್ಯವಂತ ಇನ್ಯಾರೂ ಇಲ್ಲ ಅಂತ ಅನ್ಕೊಳ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೋ ಸ್ವೀಟ್. ನಿಜವಾಗ್ಲೂ ಇವ್ರ ಪಾತ್ರ ನೋಡಿ ಸಿನಿಮಾದಲ್ಲಿ ಬಂದು ನೋಡಿದಾಗ ಐ ಥಿಂಕ್ ಶಿ ಹಸ್ ಡನ್ ಇಟ್ ಬೋಲ್ಡ್ ಆಗಿ ಮಾಡಿದ್ದಾರೆ. ಅಂಡ್ ಧೈರ್ಯ ಬೇಕು ಅದೆಲ್ಲ ಮಾಡಕ್ಕೆ. ನಮಗೆ ಐ ಥಿಂಕ್ ಐ ವಾಸ್ ಶಾಕ್. ಆಕ್ಚುಲಿ ಗೀತಾ ಹೇಳ್ತಿದ್ರು ಬೇಡ ಸಾಕು ಓಕೆ ಮಾಡಿ ಅಂತ. ಬಟ್ ಇಲ್ಲ ಮ್ಯಾಮ್ ಮಾಡ್ತೀನಿ ಅಂತ ಅವರು ಇನ್ನೊಂದು ಶಾರ್ಟ್ನ ಮಾಡಿದ್ರು. ನನಗೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ಡೇ ಅವರು ಶಕ್ತಿಧಾಮಲ್ಲಿ ಒಂದು ಕೇಕ್ನ ಬೇಕ್ ಮಾಡಿ ಅಲ್ಲಿ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅಂತ ಬರ್ದು ವಿ ಟುಕ್ ದ ಕೇಕ್ ಟು ದ ಲೊಕೇಶನ್ ಅಗೇನ್ ನೆಕ್ಸ್ಟ್ ಡೇ. ನಮ್ಮ ಸಿನಿಮಾದಲ್ಲಿ ಹೀರೋಗೆ ಎಷ್ಟು ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಆಲ್ ದ ಕ್ಯಾರೆಕ್ಟರ್ಸ್ಗೆ ಇರುತ್ತೆ ಈ ಸಿನಿಮಾದಲ್ಲಿ. ಅಂಡ್ ಯು ಶುಡ್ ಕಮ್ ಅಂಡ್ ವಾಚ್. ವೇದ ಬಂದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಶ್ವೇತಾ ಅವ್ರ ಟ್ಯಾಲೆಂಟ್ ಎಷ್ಟು ಮಟ್ಟಿಗೆ ಇದೆ ಅಂತ ನೀವು ನೋಡಿ ಬೇಕಾದ್ರೆ. ಶಿ ಇಸ್ ಸಚ್ ಅ ವಂಡರ್ಫುಲ್ ಆರ್ಟಿಸ್ಟ್. ನಾಟ್ ಓನ್ಲಿ ಫಾರ್ ಆಕ್ಷನ್ ಸೀಕ್ವೆನ್ಸ್ ಅಂತಲ್ಲ, ಎನಿ ಸೀಕ್ವೆನ್ಸ್ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು. ನಿಯತ್ತಾಗಿ ಮಾಡ್ತಾರೆ. ನಿಯತ್ತಾಗಿರೋರ್ಗೆ ಯಾವಾಗಲೂ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಐ ಥಿಂಕ್ ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನುಶ್ರೀ ಅವರು, ಥ್ಯಾಂಕ್ ಯು ಶಶಾಂಕ್, ಥ್ಯಾಂಕ್ ಯು ಬೃಂದಾ. ಥ್ಯಾಂಕ್ ಯು ಸೋ ಮಚ್. ಪಾಪ ಶ್ವೇತಾ ಅವರಿಗೆ ವೇದಿಕೆ ಮೇಲೆ ಬಂದು ಅವ್ರ ಲೈಫ್ ನ ಬೆಸ್ಟ್ ಮೂಮೆಂಟ್ ನೀವು ಕೊಟ್ಟಿದ್ದೀರ ಅವ್ರ ಜೊತೆ ಡ್ಯಾನ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣನ್ಗೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ನೀನಾ, ಥ್ಯಾಂಕ್ ಯು ರಮ್ಯಾ. ನನ್ನ ನೀನು ಗೆಲ್ಲಲಾರೆ. ಯಾರನ್ನ ಯಾರು ಗೆದ್ರು? ಗೆಲ್ಲೋದು ಇವತ್ತು ನಮ್ಮ ಮಹಾಸಂಗಮ ತಾನೆ. ಹಂಗಾದ್ರೆ ಬೇರೆ ಏನೋ ಕಿರಿಕಿದೆ ಅಂತ ಅರ್ಥ ಅಲ್ವಾ? ಕಿರಿಕ? ನಮ್ಮ ಗಗನ್ ಮಾಡೋಂತಹ ಕಿರಿಕಿಗಿಂತ ಇನ್ನೊಂದು ಕಿರಿಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಎರಡೆರಡು ಕಿರಿಕುಗಳು ಒಟ್ಟಿಗೆ ಸೇರ್ತಾ ಇದೆ. ಡಿಸ್ಕೋ ಕಿರಿಕ್ ಮಾಡ್ಕೊಂಡು ಬರ್ತಾ ಇದಾರೆ. ಸ್ವಾಗತಿಸಿ ಕಿರಿಕ್ ಜೋಡಿ, ಕಿರಿಕ್ ಕೀರ್ತಿ ಅಂಡ್ ಅರ್ಪಿತಾ ಹಾಗೂ ನಮ್ಮ ಕಾರ್ಯಕ್ರಮದ ಕಿರಿಕ್ ಜೋಡಿ ಆಗಿರುವಂತಹ ದಾವಣಗೆರೆಯ ಗಗನ್ ಹಾಗೂ ಕೊಡಗಿನ ದಿಶಾ ದೇ ಚೋಮಾ.
ಅನ್ನ ನೀನು ಗೆಲ್ಲಲಾರೆ. ಪ್ರೇಪ್ತಿ ಎಂಜೆ ತರನೇ ಕಾಣ್ತಾ ಇದೀರಾ, ಸೀರಿಯಸ್ಲಿ ಹಾಕೊಂಡೆ ಕುತ್ಕೊಂಡ್ಬಿಟ್ರು. ಶಿವಣ್ಣ ಹಾಕಿರೋ ಕಿರೀಟ ಬಿಚ್ಚಕ್ಕಾಗಲ್ಲ. I like that. ಇವತ್ತು ಕೀರ್ತಿ, ಅರ್ಪಿತಾ ಹಾಗೂ ನಮ್ಮ ಗಗನ್ ಅಂಡ್ ದಿಶಾ ಚೂಮಾ ಅವರ ಪರ್ಫಾರ್ಮೆನ್ಸ್ಗೆ ಬರಲಿ ಚಪ್ಪಾಳೆ. ಕೀರ್ತಿ, ನಿಮ್ಮ ಜೀವನದ ಅತ್ಯಂತ ಕಷ್ಟವಾದಂತ ಒಂದು ವಿಷಯ ಇದು ಡಾನ್ಸ್. ಆದ್ರೂ ಅದನ್ನ ಇವತ್ತು ಅವ್ರು ಅಷ್ಟು ಇಷ್ಟಪಟ್ಟು ಒಂದ್ ಮಗು ತರ ಡಾನ್ಸ್ ಮಾಡಿದಾರೆ. ಆ ಮಗು ತಲಕ್ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು. ಆಕ್ಚುಲಿ ಕೀರ್ತಿ ಬಗ್ಗೆ ಹಾಗೆ ಈ ಜೋಡಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಪ್ರೀತಿ ಅಂತಂದ್ರೆ ಈ ಜೋಡಿ ಜಗಳ ಮಾಡ್ತಾನೆ ಪ್ರೀತಿಸೋ ಅಂತ ಜೋಡಿ ಇವರು. ಕೀರ್ತಿ ಮತ್ತೆ ಅರ್ಪಿತಾ ಜಗಳ ಆಡಲ್ವಂತ? ಜಗಳನೇ ಆಡ್ತಾ ಇರ್ತಾರೆ. ಅದೇ ನನಗೆ ಅನ್ಕೊಂಡೆ ರಿಯಲ್ ಜೋಡಿ ಮೇಡಮ್. ಆನೆಸ್ಟ್ ಜೋಡಿ ಕಣೆ. ಹೌದು. ಐ ಹ್ಯಾವ್ ಸೀನ್ ಅರ್ಪಿತಾ ಡೂ ಅ ಲಾಟ್ ಆಫ್ ರೀಲ್ಸ್. ಯಾವಾಗ್ಲೂ ಮಾಡ್ತಿರ್ತಾಳೆ. ಐ ಕೀಪ್ ಸೀಯಿಂಗ್ ಇಟ್ ಆನ್ ಇನ್ಸ್ಟಾ. ಸೊ ನಾನು ಅವಳು ಡಾನ್ಸ್ ಮಾಡೋದು ಅಥವಾ ಎಕ್ಸ್ಪ್ರೆಷನ್ ಕೊಡೋದು ನೋಡಿದೀನಿ. ಬಟ್ ಆದ್ರೆ ಇಮ್ಯಾಜಿನ್ ಕೀರ್ತಿ ಡಾನ್ಸಿಂಗ್. ಬಟ್ ತುಂಬಾ ಚೆನ್ನಾಗಿ ಮಾಡ್ದ ಕಣೆ ಪಾಪ ಇಬ್ರು. ಮ್ಯಾಮ್ ಈಸ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಮ್ಯಾಮ್. ಅಂದ್ರೆ ಒಂದು ಎಕ್ಸಾಮ್ ಕೂಡ ಇಷ್ಟು ಡೆಡಿಕೇಟೆಡ್ ಆಗಿ ಓದಲ್ಲ, ಅಷ್ಟು ಡೆಡಿಕೇಟೆಡ್ ಆಗಿ ಅದನ್ನ ಮೆಮೊರೈಸ್ ಮಾಡ್ಕೋತಾ ಇದ್ದಿದ್ದು ಸ್ಟೆಪ್ಸ್ ನ. ಇದಾದ್ಮೇಲೆ ಇದೇ ನರ್ಪಿ ಅಂತ. ಸೊ ಈಸ್ ಗಿವನ್ ಲಾಟ್ ಆಫ್ ಡೆಡಿಕೇಶನ್. ಆದ್ರೆ ಏನಂದ್ರೆ ಸ್ವಲ್ಪ ಅಲ್ಲಿ ಮಿಸ್ ಆಯ್ತು. ಪ್ರಾಬಬ್ಲಿ ದಟ್ಸ್ ಫೈನ್. ನಿಜ ಗೊತ್ತಾಗ್ಲಿಲ್ಲ ನಂಗೆ. ಚೆನ್ನಾಗಿ ಮಾಡಿದ್ರು. ಅಂದ್ರೆ ನೀವು ನಮ್ ಕಡೆ ನೋಡ್ತಾನೆ ಇಲ್ಲ, ಕರ್ಮ ಬೇಡ ಅಂತ ಅವ್ರನ್ನೇ ನೋಡ್ಕೊಂಡು ಕೂತಿದ್ರಿ ಅನ್ಸುತ್ತೆ. ಇಲ್ಲ ಕಣೋ, 4 ಜನಕ್ಕೆ ನೋಡಿದೆ. ಇನ್ಫ್ಯಾಕ್ಟ್ both of you all danced really nicely. You all compliment each other, which is so nice about both of you ಅನ್ಸುತ್ತೆ ನನಗೆ. ಬಟ್ ಒಂದು ಸ್ಪೆಷಲ್ ಮೆನ್ಷನ್ ಇವ್ರಿಬ್ರಿಗೆ ಮಾಡಲೇಬೇಕು. ಗಗನ್ and Disha were really really nice. Disha's expressions are so good. Rock solid. So good her expression. ನನಗೆ ಗಗನ್ ಆಲ್ಸೋ ದ ವೇ ಹಿ ಗಿವ್ಸ್ ಹಿಸ್ ಎಕ್ಸ್ಪ್ರೆಷನ್ಸ್ ಅಂಡ್ ಡಾನ್ಸಸ್. ಅವರಿಬ್ರು ಮಧ್ಯದಲ್ಲಿ ದೇರ್ ಇಸ್ ಒನ್ ಲವ್ ಹೇಟ್ ರಿಲೇಶನ್ಶಿಪ್ ಅನ್ಸುತ್ತೆ ನನಗೆ. ಯಾವಾಗಲೂ ದಿಶಾ ಮತ್ತೆ ಗಗನ್ ನೋಡಿದ್ರೆ ಏನಕ್ಕೆ ಅನ್ಸುತ್ತೆ ಅಂತ ಗೊತ್ತು. ಮಂಜು, ನೀನ್ ಏನಕ್ಕೆ ಅಲ್ಲಲ್ಲೇ ನಗ್ತಿದ್ಯಾ? ಏನೋ ಹೇಳ್ಬೇಕಾ ನೀನು? ಯಾಕಂದ್ರೆ ಅದಕ್ಕೆಲ್ಲ ರೂವಾರಿ ಮಂಜು ಮಾಸ್ಟ್ರೆ ಮೇಡಮ್. ಏನ್ ಮಂಜು? ಇವಾಗ ಜಸ್ಟ್ ಒಂದು ರಿಯಾಕ್ಷನ್ ನೋಡಿದ ಅಷ್ಟೇ. ಗಗನ್ ಒಬ್ರು ಹುಡುಗಿ ಬಂದ್ಬಿಟ್ಟು ಗಗನ್ ನೀನ್ ತಲೆ ಕೆಡ್ಸ್ಕೊಬೇಡ, ತ್ರಿಷಾ ನಿಂಗೆ ಸಿಗ್ತಾಳೆ ಅಂತ ಆ ಹುಡುಗಿ ಹೇಳಿದ ತಕ್ಷಣ ದಿಶಾ ಅವ್ರು ಮಾತಾಡ್ಸ್ತಾ ಇರ್ಬೇಕ ಹಿಂಗ್ ನೋಡ್ತಾನೆ ಇದ್ಲು. ಗಗನ್ ಸಿಗ್ತಾನೆ ಅಂದ ತಕ್ಷಣ ಸಿಗ್ತಾಳ ಆತರ ಒಂದು ಡೌಟ್ ಅಲ್ಲೇ. ಕೊಡಗಿನ ದಿಶಾ ಚುಮ್ಮಾ. ಆಮೇಲೆ ನಾನು ಅವಳಿಗೆ ಕೇಳಿದೆ, ಮ್ಯಾಮ್ ಏನ್ ಹುಡುಗಿ ಏನೋ ಮಾತಾಡ್ತಿದ್ಲಲ್ಲ ಏನಂದ್ಲು ಅಂದ್ರೆ, ಅದೇ ಮಾಸ್ಟರ್ ತ್ರಿಷಾ ಇವನಿಗೆ ಸಿಗ್ತಾಳಂತೆ. ವೈ ಚುಮ್ಮಾ? ನನಗೆ ಈ ಸೀಸನ್ 6 ಇದು ಎಲ್ಲರೂ 6 ಹೊಡಿತಾ ಇದಾರೆ ಅನ್ಸುತ್ತೆ ಕಣ. ಸೊ ಐ ಥಾಟ್ ದಟ್ ಗಗನ್ ಅಂಡ್ ದಿಶಾ ವರ್ ವೆರಿ ಗುಡ್. ಬಟ್ ನನಗೆ ಈ ಸ್ಪೆಷಲ್ ಪ್ಯಾಕೇಜ್ ಅನ್ಸಿದೆ ಕೀರ್ತಿ ಅಂಡ್ ಅರ್ಪಿತಾ. ವೆರಿ ಸ್ವೀಟ್. ಐ ಲೈಕ್ ದ ವೇ ದೇ ಬೋತ್ ಡಾನ್ಸ್. ವೆರಿ ಗುಡ್ ಜಾಬ್ ಗೈಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಾಳವಿಕಾ ಮ್ಯಾಮ್, ನಿಮ್ಗೆ ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್? ಹಾಡು ಆಯ್ಕೆ ಮಾಡಿದ್ದು ಅರ್ಪಿತಾನ. ನನ್ನ ನೀನುಗೆಲ್ಲಲಾರೆ ಅಂತ ನಿಮ್ಮಿಬ್ರು ಜೋಡಿಗೆ ತಕ್ಕ ಹಾಗಿದೆಯಲ್ಲ ಹಾಡು, ಅದಕ್ಕೆ ನೀನು ಆಯ್ಕೆ ಮಾಡಿದ್ಯಾ ಅಂತ ಕೇಳಿ. ಇಲ್ಲ, ಜಿ ಅವರೇ ನಮ್ಮ ನೋಡ್ಬಿಟ್ಟು ಡಿಸೈಡ್ ಮಾಡ್ಬಿಟ್ರು ಇದೇ ಹಾಡು ಹಾಕಿ. ನೀನು ಡ್ಯಾನ್ಸ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕೀರ್ತಿ, ಆದರೆ ಏನೋ ನನ್ನ ಮರ್ಯಾದೆ ಉಳಿಸಿದ್ಯಾ, ತುಂಬ ಥ್ಯಾಂಕ್ಸ್. ನಾನೇ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ, ಇದೇನು ಮಾಡ್ತಾನೋ ಏನು ತೊಪ್ಪೆ ಹಾಕೊಂಡ್ಬಿಡ್ತಾನೋ ಅಂತ. ಇಲ್ಲ ಪರವಾಗಿಲ್ಲ, ಅರ್ಪಿ ಅದಕ್ಕೂ ಸೇರಿಸಿ ಒಟ್ಟಿಗೆ ಡ್ಯಾನ್ಸ್ ಮಾಡಿಬಿಟ್ಲು. ಇವರಿಬ್ರು ಅದೇನೋ ತ್ರಿಷಾ ಬಗ್ಗೆ ಎಲ್ಲ ಅವ್ರು ಹೇಳ್ತಾ ಇದ್ರು. ತ್ರಿಷಾ ಬಗ್ಗೆ ಇರೋ ಅಷ್ಟೇ ಪ್ರೀತಿ ಡ್ಯಾನ್ಸ್ ಬಗ್ಗೆನೂ ಇದೆ ಅನ್ಸುತ್ತೆ, ಹಾಗಾಗಿ ಅದು ಕಾಣ್ತಾ ಇದೆ.
ವೆರಿ ನೈಸ್, ಥ್ಯಾಂಕ್ ಯು. ಚಿನಿ ಮಾಸ್ಟರ್ ವೆರಿ ನೈಸ್. ರೆಟ್ರೋ ಡ್ಯಾನ್ಸ್ ಮಾಡಿದ್ದಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ನಾರ್ಮಲ್ ಡ್ಯಾನ್ಸ್ ಆದರೆ ಈಸಿ ಆಗಿರುತ್ತೆ, ಬಟ್ ರೆಟ್ರೋ ಅಂಡೆ ವಿ ಗೋ ಬ್ಯಾಕ್ ಟು 80s 70s ಅಲ್ಲ, ತುಂಬಾ ಕಷ್ಟ. ದೀಸ್ ಗೈಸ್ ಡಿಡ್ ಇಟ್ ವೆರಿ ವೆಲ್, ಸೋ ನೈಸ್. ಥ್ಯಾಂಕ್ ಯು ಸರ್. ಬಟ್ ನನಗೆ ಬೇಬಿ ಡ್ಯಾನ್ಸ್ ಬಿಟ್ಟು ಇನ್ನೆಲ್ಲವೂ ಡಿಫಿಕಲ್ಟ್ ಸರ್. ನಾನು ಇವಾಗ ಅದನ್ನೇ ಹೇಳೋಣ ಅಂತ ಬಂದೆ. ಇವ್ರು ಬೇಬಿ ಡಾನ್ಸ್ ಮಾಡ್ತಾರೆ ಚಿನಿ ಮಾಸ್ಟರ್, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರ ಡಾನ್ಸ್ ನೋಡಿ ನೀವು ಕಳ್ದೋಗ್ಬಿಡ್ತೀರಾ. ಸರ್ ಒಂದ್ಸಾರಿ ಆ ಬೇಬಿ ಡ್ಯಾನ್ಸ್ ತೋರಿಸ್ತೀರಾ ಸರ್? ಹೇಗಾಗ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮಣ್ಣಲ್ಲಿ ಬಿದ್ದನು, ಮುಗಿಲಲ್ಲಿ ಎದ್ದನು, ರಥದಲ್ಲಿ ಇದ್ದನು, ಬಂಗಾರ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಸೂಪರ್. ವೆರಿ ನೈಸ್. ಏ ಕೀರ್ತಿ, ಗುಡ್ ಗುಡ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಚೆನ್ನಾಗಿತ್ತು. ದ ಬೆಸ್ಟ್ ಪಾರ್ಟ್ ಆಫ್ ದ ಡಾನ್ಸಿಂಗ್ ವಾಸ್ ದೋಸ್ ರೆಟ್ರೋನಲ್ಲಿ ಶಿ ವಾಸ್ ಡೂಯಿಂಗ್ ವ್ಯಾಕಿಂಗ್. ದಟ್ ವಾಸ್ ವೆರಿ ನೈಸ್. ದಿಶಾ ಸೂಪರ್ ವ್ಯಾಕಿಂಗ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಪ್ರೇಮ್ ಜಿ. ಕೀರ್ತಿ, ನಿನ್ನ ಹೆಸರಲ್ಲಿ ಕಿರಿಕ್ ಕಿತ್ತಾಕ್ಬಿಡ್ಬೇಕು ನಿನ್ಗಿರೋ ಟ್ಯಾಲೆಂಟ್ ನೋಡಿದ್ರೆ. ಈ ಕಿರಿಕ್ ಅನ್ನೋದು ಸೂಟ್ ಆಗಲ್ಲ. ಸಾಂಗ್ ಮಾಡ್ಬೇಕಾದ್ರೆ ಎಷ್ಟು ರೊಮ್ಯಾಂಟಿಕ್ ಆಗಿರ್ತಿರೋ ಲೈಫ್ ಲಾಂಗ್ ಅದೇ ತರ ಇರಿ. ಇಲ್ಲಿಂದ ನಿಮ್ಮ ಲೈಫಲ್ಲಿ ಕಿರಿಕ್ ಅನ್ನೋದು ಇರಬಾರ್ದು, ಕೀರ್ತಿ ಅನ್ನೋದೇ ಇರ್ಬೇಕಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಂಡ್ ನೀವಿಬ್ರು ಡಾನ್ಸು ಹಾಸಿಗೆ ತರ ಹಾಸ್ಕೊಂಡು ಓದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರ. ಅದನ್ನ ಏನು ಅಷ್ಟು ರಿಸ್ಕಿ ಸ್ಟೆಪ್ಗಳನ್ನ ಅಷ್ಟೊಂದು ಗ್ರೇಸ್ ಆಗಿ ಅಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ಅದನ್ನ. ಮೈಯಲ್ಲಿ ಮೂಳೆಗಳಿಲ್ವಾ ನಿನ್ಗೆ? ಇಲ್ಲ, ಬರೀ ರಬ್ಬರ್. ಇಬ್ರು ಸಕ್ಕದಾಗಿ ಮಾಡಿದ್ವಿ. ಸಕ್ಕತ್ ಖುಷಿ ಆಯ್ತು. ಏನಂದ್ರೆ ನಿಮ್ಮ ರಿಫ್ಲೆಕ್ಷನ್ ನಮ್ಮ ಜೋಡಿಗಳ ಮೇಲೆ ಬೀಳ್ತಾ ಇದೆ. ಮೋಸ್ಟ್ಲಿ ನೆಕ್ಸ್ಟ್ ಡಿಕೆಡಿನಲ್ಲಿ ಕಂಟೆಸ್ಟೆಂಟ್ ಆಗಿ ನಮ್ಮ ಜೋಡಿಗಳು ಬಂದರೂ ಬರ್ಬೋದು. ಅಷ್ಟು ಚೆನ್ನಾಗಿ ನೀವೆಲ್ಲ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ನಮ್ಮ ಜೋಡಿಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿತ್ತು ಪರ್ಫಾರ್ಮೆನ್ಸ್. ಲವ್ ಯು. ಥ್ಯಾಂಕ್ ಯು ಸರ್. ಸಂತು ತುದಿ ಕಾಲಲ್ಲಿ ಕಾಯ್ತಾ ಇದ್ದಾನೆ ಆಕ್ಚುಲಿ, ಬಟ್ ನಾವೇ ಇನ್ನ ಕರೆದಿಲ್ಲ ಈ ಸೀಸನ್ಗೆ. ಯಾಕೆ ಬರಬಾರ್ದ್ರಿ? ಸರಿಯಾಗಿದೆಯಲ್ಲ. ಯಾವ ಉದ್ದಲ್ಲಿ ಯಾವ ಆಗಿರುತ್ತೆ ಯಾರಿಗ್ ಗೊತ್ತು? ನಾಳೆ ಸಂತುನೇ ಬೆಸ್ಟ್ ಡ್ಯಾನ್ಸರ್ ಆಗ್ಬೋದು. ಡೋಂಟ್ ಅಂಡರ್ ಎಸ್ಟಿಮೇಟ್ ಹಾರ್ಡ್ ಆಫ್ ಅ ಸೆಮಲ್ ಕಾಮನ್ ಇಂಡಿಯನ್ ಮ್ಯಾನ್. ಸಂತು ಶಿವಣ್ಣ ಹೇಳ್ಬಿಟ್ರು. ಸಂತು ಯಾಕೆ ಹೇಳಿದೆ ಗೊತ್ತಾ? ಅಣ್ಣ ಹೆಸರು ಯಾವ್ದಿಂದ ಸ್ಟಾರ್ಟ್ ಆಗ್ತದೆ? ಓಹೋ ಶಿವಣ್ಣ. ಎಸ್ ಬ್ರೋ. ಸೂಪರ್ ಅಣ್ಣ. ಈ ಪಟಾಕಿ ಜೋಡಿ ಕೀರ್ತಿ ಚೆನ್ನಾಗ್ ಮಾಡ್ತೀರ್ರಿ. ಬಹಳ ಮುದ್ದಾಗಿ ಮಾಡ್ತೀರಾ. ತುಂಬಾ ಚೆನ್ನಾಗಿ ಮಾಡಿ ನನಗೆ ಬಹಳ ಖುಷಿ ಆಯ್ತು. ಆಮೇಲೆ ಅರ್ಪಿತಾ ಅವ್ರೆ, ಯು ಡಾನ್ಸ್ ಫ್ಯಾಂಟಾಸ್ಟಿಕ್ ಅಮ್ಮ. ತುಂಬಾ ಚೆನ್ನಾಗಿ ಮಾಡ್ತೀರಾ. ಫಸ್ಟ್ ಕ್ಲಾಸ್ ಮಾಡ್ತೀರಾ. ಅಂಡ್ ಅಫ್ಕೋರ್ಸ್ ಇವರಿಬ್ರು ಮಾತಾಡಂಗಿಲ್ಲ. ಗಗನ್ ಅಂಡ್ ದಿಶಾ ಬೋತ್ ಆರ್ ಫ್ಯಾಂಟಾಸ್ಟಿಕ್. ನಮ್ಮ ಡಿಕೆಡಿಲಿ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಅವ್ರನ್ನ. ದೇ ಡಾನ್ಸ್ ಸೋ ವೆಲ್. ಅಂಡ್ ಇವತ್ತಂತೂ ಕೆಲವು ಮೂಮೆಂಟ್ ಬಂದ್ಬಿಟ್ಟು ಅಪ್ಪಾಜಿ ಸ್ಟೈಲ್ ಮಾಡಿದ್ರು ಅವರು. ಆ ತಲೆ ಕೆರ್ಕೊಂಡು ಹಿಂಗೆಲ್ಲ ಮಾಡಿದಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾನೇ ಅಮೇಸಿಂಗ್ ಆಗಿತ್ತು. ದಿಶಾ ನೀನು ಚೆನ್ನಾಗಿ ಮಾಡಿದಮ್ಮ. ಫಸ್ಟ್ ಕ್ಲಾಸ್ ಮಾಡಿದ್ರಿ. ಅಂಡ್ ಓವರ್ ಆಲ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಲೈಫ್ಲಿ ಇವ್ರು ಹೇಳಿ ಕಿರಿಕ್ ಇರಬಾರ್ದು, ಕಿರಿಕ್ ಇರ್ಬೇಕ್ರಿ. ಕಿರಿಕ್ ಇದ್ರೇನೆ ಲಿರಿಕ್ ಬರೋದು. ಅಣ್ಣ ಲವ್ಲಿ. ಅಂಡ್ ಸರ್, ಅರ್ಪಿತಾ ಅವ್ರಿಗೆ ನೀವು ಅಂದ್ರೆ ತುಂಬಾ ಇಷ್ಟ ಸರ್. ನಿಮ್ಮ ದೊಡ್ಡ ಅಭಿಮಾನಿ ಅರ್ಪಿತಾ ಅವರು ನಿಮ್ಮ ಮುಂದೆ ಡಾನ್ಸ್ ಮಾಡಿದ್ದಾರೆ. ಅರ್ಪಿತಾನೇ ಕೇಳ್ತೀನಿ, ಹೇಗನ್ನಿಸ್ತು ಅರ್ಪಿತಾ? ಈ ಮೂಮೆಂಟ್ನ ಬೇಕಾದ್ರೆ ಫ್ರೀಸ್ ಮಾಡ್ಬೋದು ಅಂದರೆ ನಾನು ಫ್ರೀಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಎಷ್ಟು ದಿನಗಳ ಆಸೆನೋ ಶಿವಣ್ಣ ಜೊತೆ ಒಂದು ಮಾತಾಡಬೇಕು ಅಂತ, ಅಥವಾ ಅವ್ರ ಮುಂದೆ ಡಾನ್ಸ್ ಮಾಡೋದು ನನ್ನ ಕನ್ಸಲ್ಲಿ ಕೂಡ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಈ ಥರದ್ದು ಒಂದು ಡ್ರೀಮ್ ಕೂಡ ಬಂದಿರಲಿಲ್ಲ. ಅಷ್ಟು ಸಂತೋಷ ಆಗ್ತಿದೆ. ಸೊ ನನಗೆ ಡಿಕೆಡಿ ಜೊತೆ ನಾವು ಮಹಾಸಂಗಮ ಮಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಶಿವಣ್ಣಂಗೋಸ್ಕರ ತುಂಬಾ ಪ್ರೀತಿಯಿಂದ ಅವ್ರಿಗೋಸ್ಕರ ಒಂದು ಸ್ವೀಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅದನ್ನ ಶಿವಣ್ಣ ಕೊಡ್ಬೇಕು ಅಂತ. ಕೀರ್ತಿ ನೋಟ್ ದಟ್ ಪಾಯಿಂಟ್. ಅಡಿಗೆ ಮನೆಗೆ ಹೋಗಿ ಅವಳು ಸ್ವೀಟ್ ಎಲ್ಲ ಮಾಡಿದಾಳ. ಮೇಡಮ್ ನನಗೊಂದಿನ ಉಪ್ಪಿಟ್ಟು ಮಾಡ್ಕೊಟ್ಟಿಲ್ಲ.
ರಾತ್ರಿ 12 ಗಂಟೆ ಆದರೂ ಅದೇನೋ ರುಬ್ತಾ ಇದ್ಲು, ಏನೋ ಕಡಿತಾ ಇದ್ಲು. ನಾನು ಆಯಿತು ರುಬ್ಕೊಳ್ಳಮ್ಮ, ನಾನು ಡ್ಯಾನ್ಸ್ ಪ್ರಾಕ್ಟೀಸಲ್ಲಿ ಬಿಸಿ ಇದ್ದೆ. ಒಂದ್ ನಿಮಿಷ, ಬಲ್ಲ ಮೂಲಗಳಿಂದ ನನಗೆ ಗೊತ್ತಾದಂತ ವಿಷಯ, ಅವ್ರು ಫಸ್ಟ್ ಟೈಮ್ ಕುಕ್ ಮಾಡಿರೋದು. ಅಮ್ಮ ಅವಳ ಅಡಿಗೆ ಮನೆ ಎಲ್ಲಿದೆ ಅಂತ ನಮ್ಮ ಮನೇಲಿ ಗೊತ್ತಿಲ್ಲ ಅವಳಿಗೆ, ಯಾವ ಡಬ್ಬದಲ್ಲಿ ಏನಿದೆ ಅಂತ. ಇವ್ರು ಹೇಳಷ್ಟಿಲ್ಲ, ಆದ್ರೆ ಬೇಸಿಕ್ ಆಗಿ ಸರ್ವೈವ್ ಆಗಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಅಡ್ಗ ಮಾಡಿ. ಇಲ್ಲ, ಬಟ್ ಒಂದಂತೂ ಇದೆ ಅರ್ಪಿತಾ, ನೀವು ಪ್ರೀತಿಯಿಂದ ತಂದಿರೋದ್ರಿಂದ ಖಂಡಿತವಾಗ್ಲೂ ಅದ್ರಲ್ಲಿ ನೋ ಡ್ಯಾಮೇಜ್ ಅಂತ ನಮಗ್ ಗೊತ್ತು. ಏನ್ ಸ್ವೀಟು ಅಮ್ಮ, ಒಂದಿಷ್ಟ ಇಷ್ಟು ದೊಡ್ಡ ಅಭಿಮಾನಿ ಅಂತೀರ, ಪ್ರೀತಿಯಿಂದ ವಿಷ ಕುಡಿದ್ರು ಕುಡಿತೀನಿ ಕೊಡಮ್ಮ. ಶಿವ ಅಂದ್ರೆ ಯಾರು? ನೀಲಕಂಠ ಅಂತ ಇನ್ನೊಂದು ಹೆಸರಲ್ಲಿ ಕರಿತೇವೆ ನಾವು ಇವತ್ತು. ಶಿವಣ್ಣಂಗೆ ಶಿವಣ್ಣ, ಇಫ್ ಯು ಡೋಂಟ್ ಮೈಂಡ್, ಒಂದೇ ಒಂದು ಸ್ಮಾಲ್ ಸ್ಟೆಪ್ ಹಾಕಿ ಶಿವಣ್ಣ. ಹೌದು, ಸುಡಲಿದನ್ನ ನೋಡೋದಕ್ಕೆ ಸಿಗತ್ತಲ್ವಾ? ಸೀರಿಯಸ್ಲಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮಗೆ ಗೊತ್ತಾ, ನಮಗಿಂತ ಭಾಗ್ಯವಂತರು, ಅದೃಷ್ಟವಂತರು ನಿಜವಾಗ್ಲೂ ಸದ್ಯಕ್ಕೆ ಯಾರು ಇಲ್ಲ. ಬಿಕಾಸ್ ಎವ್ರಿ ವೀಕ್ ವಿ ಎಕ್ಸ್ಪೀರಿಯನ್ಸ್ ದ್ಯಾಟ್. ಅದ್ರ ಮಹತ್ವ ಏನಂತ ನಮಗೆ ಗೊತ್ತು. ಆದ್ರೆ ಇವತ್ತು ಅರ್ಪಿತಾಗೆ ಇದು ಅನ್ಫರ್ಗೆಟೇಬಲ್ ಮೂಮೆಂಟ್. ಬಿಕಾಸ್ ಶಿ ಸೋ ಇಮೋಷನಲ್. ಐ ಥಿಂಕ್ ಶಿ ಶುಡ್ ಸ್ಪೀಕ್. ಟ್ರೂಲಿ ಇದೊಂದು ಫ್ಯಾನ್ ಗರ್ಲ್ ಮೂಮೆಂಟು. ಐ ರಿಯಲಿ ಡೋಂಟ್ ನೋ ಹೌ ಟು ಥ್ಯಾಂಕ್ ಝೀ. ನಾನು ಪ್ರತಿ ಸತಿ ಇಲ್ಲಿ ಬಂದಾಗೂ ಐ ವಿಲ್ ಹ್ಯಾವ್ ಒಂದಲ್ಲ ಒಂದು ಮೆಮೊರಬಲ್ ಮೂಮೆಂಟ್ ಇರುತ್ತೆ. ಬಟ್ ಇದು ನನ್ನ ಲೈಫ್ ಟೈಮ್ ಮೆಮೊರಬಲ್ ಮೂಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೀವನದಲ್ಲಿ ನಾವು ಬೆಲೆ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ವಿಷಯ ಅಂದರೆ ಅದು ಒಬ್ರು ಕೊಡೋಂಥ ಸಂತೋಷ. ಆ್ಯಂಡ್ ಪ್ರತಿ ವಾರ ಶಿವಣ್ಣ ಕೋಟ್ಯಾಂತರ ಹೃದಯಗಳಿಗೆ ಕೊಡ್ತಾ ಇರೋಂಥ ಸಂತೋಷ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಶಿವಣ್ಣ. ವಿ ಲವ್ ಯು ಶಿವಣ್ಣ, ವಿ ಲವ್ ಯು. ಆ್ಯಂಡ್ ಈ ಪ್ರೀತಿ, ಅಭಿಮಾನ, ಈ ಸಂಭ್ರಮದ ರುಚಿಯನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಥ್ಯಾಂಕ್ ಯು ಅರ್ಪಿತಾ, ಥ್ಯಾಂಕ್ ಯು ಗೀತಿ, ಥ್ಯಾಂಕ್ ಯು ದಿಶಾ, ಥ್ಯಾಂಕ್ ಯು ಗಗನ್, ಥ್ಯಾಂಕ್ ಯು ಸೊ ಮಚ್.